ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ನಮ್ಮ ಇಂದಿನ ತರಗತಿಯಲ್ಲಿ ನಾವು ವೆಕ್ಟರ್ಸ್ ಸಂಬಂಧಪಟ್ಟಂತ ಕೆಲವು ಪಾಯಿಂಟ್ಸ್ ನೋಟ್ ಮಾಡ್ಕೊಂತ ಇದ್ವಿ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ಓಕೆನಾ? ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ನೋಡಿ, ಸ್ವಲ್ಪ ನಾವು ಇಂದಿನ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅಂತ ನೋಡೋಣ. ಸೊ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಇಸ್ ಡಿಫೈನ್ಡ್ ಆಸ್, ಸೊ ನಿಮ್ಮ ಹತ್ರ ಎಲ್ಲ ನೋಟ್ ಅಂತ ಬರ್ಕೊಂಡಿದ್ರಿ. ಸೊ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ವೆಕ್ಟರ್ ಎ, so length of vector b into cos theta. So dot product or scalar product. So 3 to 4 points. So ನೀವು 3 ರಿಂದ 4 ರಿಂದ 5 ಪಾಯಿಂಟ್ಸ್ ಬರ್ಕೊಂಡಿದ್ದೀರಿ ನೋಟ್ ಅಲ್ಲಿ. So I will continue from where I left yesterday. ಕೇಳಿಸ್ತಾ ಇದೆಯಾ? ನವಿದಾ, ಬಾನು, ಶಾರದಾ, ತರನ್ನು. Okay, so dot product of two vectors can be defined as multiplying the length of the vectors. So a vectors na length na multiply ಮಾಡಿ into cosine of the angle between the vectors. So ಇಲ್ಲಿ ಕೇಸಸ್ ಗಳು ಡಿಸ್ಕಸ್ ಮಾಡಿದ್ವಿ. ನೋಡಿ, ಎರಡು ವೆಕ್ಟರ್ಸ್, ಫಾರ್ ಎಕ್ಸಾಂಪಲ್ co-initial vectors. So take OA and OB. So vector OA and vector OB. So if an angle of theta is formed between the vectors, then so ಈ ಥೀಟಾ ಅಂತಂದ್ರೆ ನೋಡಿ, ಕೇಸಸ್ ಸ್ಪೆಸಿಫಿಕ್ ಕೇಸಸ್ ಡಿಫೈನ್ ಮಾಡಿದ್ವಿ ನಾವು. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ದೆನ್ ದೀಸ್ ಟು ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಥವಾ ಆರ್ಥೋಗೋನಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಅವಾಗ ನಮಗೆ ಕಾಸ್ 90 ವ್ಯಾಲ್ಯೂ, ನೋಡ್ರಿ ಇಲ್ಲಿ ಕಾಸ್ 90 ವ್ಯಾಲ್ಯೂ 0 ಬಂತು. ಸೊ ಐ ಗೆಟ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಡಾಟ್ ಪ್ರಾಡಕ್ಟ್ 0 ಆದ್ರೆ ಆಂಗಲ್ ಇಸ್ 90 ಡಿಗ್ರಿ. ಸೊ ಇನ್ನೊಂದು ಕೇಸ್ ನೋಡಿದ್ವಿ, ಆಂಗಲ್ 0 ಇತ್ತು ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಮೀನ್ಸ್ ದ ವೆಕ್ಟರ್ಸ್ ಆರ್ ಪ್ಯಾರಲಲ್. ಓಕೆನಾ? ಆರ್ ಲೈಕ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ದ second case. Then third case, if theta is equal to 180 degree, the vectors are unlike vectors. So ಅವ ನಮಗೆ a dot b is equal to minus length of a into length of b ಅಂತ ಬಂತು. ಸೊ ಇಷ್ಟು ಪಾಯಿಂಟ್ಸ್ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ವರುಣ್ ಕುಮಾರ್ ಸರ್. ಓಕೆ, ಹೋಗ್ತಾ ಇದೆಯಾ? ಎಸ್ ಸರ್, ಕೇಳಿದ್ವಿ. ನೋಟ್, ಓಕೆ, ನೋಟ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಆಗಿತ್ತು ನೋಡ್ರಿ, ಕಂಟಿನ್ಯೂ ಮಾಡ್ಕೊಡ್ರಿ, ನಂಬರ್ ಹಾಕೊಡ್ರಿ. ಎಷ್ಟು ಪಾಯಿಂಟ್ಸ್ ಆಗಿತ್ತು ನೋಟ್ ಅಲ್ಲಿ? ಸೊ ಕನ್ಸಿಡರ್ ದ ಬೇಸಿಕ್, ನೋಡಿ ನಂಬರ್ ಹಾಕೊಡ್ರಿ. ಕನ್ಸಿಡರ್ ದ ಬೇಸಿಕ್ ಯೂನಿಟ್ ವೆಕ್ಟರ್ ವರುಣ್ ಕುಮಾರ್, ಎಷ್ಟು ಕ್ಲಾಸ್, ಎಷ್ಟು ಪಾಯಿಂಟ್ಸ್ ಆಗಿತ್ತು? ಐ ಕ್ಯಾಪ್, ನೋಡಿ ಬೇಸಿಕ್ ಯೂನಿಟ್ ವೆಕ್ಟರ್ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್, ಇವು ಮೂರು ತಗೊಳ್ಳೋಣ. ಸೊ ಇವು ಮೂರು ಗೊತ್ತಿದೆ ನಮಗೆ. ದೀಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. mutually perpendicular to each other. So now let me draw this. Observe ಮಾಡ್ರಿ. So this is the x-axis, y-axis, z-axis. So I cap is a unit vector acting along x-axis. J cap is a unit vector acting along z-axis, and k cap is a unit vector acting along z-axis. Okay, I, J, K are mutually perpendicular vectors. They are called as basic unit vectors. So ನಮಗೆ ಗೊತ್ತಿದೆ ಇದು I cap, J cap ಮತ್ತೆ K cap. ಬರ್ಕೊಳ್ತಾ ಇದ್ದೀರಾ ವರುಣ್ ಕುಮಾರ್? ಎಸ್ ಸರ್. ಎಷ್ಟು ಪಾಯಿಂಟ್ಸ್ ಆಗಿತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಟ್ ಅಲ್ಲಿ? ಅಂಡರ್ ದ ನೋಟ್ ವಿ ಹ್ಯಾವ್ ಟೋಲ್ಡ್ ಸಮ್ ಪಾಯಿಂಟ್ಸ್. ಎಷ್ಟು ಪಾಯಿಂಟ್ಸ್ ಆಗಿತ್ತು? ನಂಬರ್ ಹಾಕಿದ್ರಲ್ಲ? 4, 3 ಇರಬೇಕು. ನೋಟ್ಸ್ ಐತಾ? ಬರ್ಕೊಂಡಿಲ್ಲ? ಮಿಸ್ ಆಗಿದ್ರ, ಅಪ್ನೇ ಬರ್ಕಂತಿದ್ವಿ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡ್ರಿ ಎಷ್ಟು ಪಾಯಿಂಟ್ಸ್ ಆಗಿತ್ತು ನೋಡ್ಕೊಡ್ರಿ. ಆ ಪಾಯಿಂಟ್ ನಂಬರ್ ಅಲ್ಲಿ ಕಂಟಿನ್ಯೂ ಮಾಡ್ರಿ. ನಾನು ಸ್ಟಾರ್ ಮಾರ್ಕ್ ಹಾಕಿದ್ದೆ. ಸೊ ಯು ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ಕ್ಲಾಸ್. ಸೊ ನಾವು ನಮ್ಮ ಪಾಯಿಂಟ್ ಎಂಡ್ ಆಗಿತ್ತಲ್ಲ, ಸೊ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಸ್ಕೇಲಾರ್ ಪ್ರಾಡಕ್ಟ್ ಬಗ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪಾಯಿಂಟ್ಸ್ ನೋಡ್ರಿ. ಈಗ ಸಪೋಸ್ ಇಲ್ಲಿ ನೋಡ್ಕೊಂಡ್ರಿ ಕರೆಕ್ಟ್ ಆಗಿ ಐ, ಜೆ, ಕೆ ಅಂತ ನಾವು ಹೇಳಿದ್ವಲ್ಲ 3 ಲೆಟರ್ಸ್. ಸೊ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಅಂತವು ದೇ ಆರ್ ಯೂನಿಟ್ ವೆಕ್ಟರ್ ಅಂಡ್ ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಬ್ಸರ್ವ್ ಮಾಡ್ಬೇಕು ಎಲ್ಲರೂ.
ಸೊ ನೋಡ್ರಿ ಆರಿಜಿನ್ ಇದೆ 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ. ಸೊ ನಮ್ಮ ಫಾರ್ಮುಲಾ ಏನ್ ಹೇಳುತ್ತೆ ನೋಡೋಣ. ಇ ಡಾಟ್ ಬಿ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಲೆಂತ್ ಆಫ್ ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಇಂಟು ಥೀಟಾ. ಕರೆಕ್ಟಾ? ಸೊ ದಿಸ್ ಇಸ್ ಡಾಟ್ ಪ್ರಾಡಕ್ಟ್. ನೋಡಿ ಈಗ ವೆಕ್ಟರ್ ಎ ವೆಕ್ಟರ್ ಬಿ ಅಂತ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಈಗ ನನಗೆ ಸಪೋಸ್ ನಾನು ಒಂದೇ ತಗೊಂತೀನಿ ನೋಡಿ. ಐ ವಿಲ್ ಕನ್ಸಿಡರ್ ಫಸ್ಟ್ ಯೂನಿಟ್ ವೆಕ್ಟರ್ ಒಂದು ಐ ಕ್ಯಾಪ್ ತಗೊಂತೀನಿ ನೋಡ್ರಿ. ಅಬ್ಸರ್ವ್ ಮಾಡ್ರಿ. ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ರೈಟ್ ಹ್ಯಾಂಡ್ ಸೈಡ್ ನೋಡೋಣ. ಸೊ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಬ್ಸರ್ವ್ ಮಾಡ್ಬೇಕು ಎಲ್ಲರೂ. ಯಾರ ಕನೆಕ್ಟ್ ಆಗಿದ್ರೆ ಎಲ್ಲರೂ ಅಬ್ಸರ್ವ್ ಮಾಡ್ರಿ. ಐ ಕ್ಯಾಪ್ ಅಂತ ಬರ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್. ಧನುಶ್ರೀ ಕೇಳಿಸ್ತಾ ಇದೆಯಾ? ಧನುಶ್ರೀ, ವಿನುತಾ, ವರುಣ್ ಕುಮಾರ್ ಮೈಕ್ ಆನ್ ಮಾಡ್ರಿ. ತರನ್ನಂ, ನವಿದಾ ಬಾನು, ಧನುಶ್ರೀ. ಈಗ ಬಂದ್ರ? ಓಕೆ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಫೋರ್ ಹೆಡಿಂಗ್ ಟುವರ್ಡ್ಸ್ ಅವರ್ ಇಂಪಾರ್ಟೆಂಟ್ ಪಾಯಿಂಟ್, ಐ ಆಮ್ ರಿಕಾಲಿಂಗ್ ದ ಇಂಪಾರ್ಟೆಂಟ್ ಪಾಯಿಂಟ್. ನೋಡ್ರಿ, ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಕನ್ಸಿಡರ್ ಮಾಡಿದೀವಲ್ವಾ? ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಐ ಡಾಟ್ ಐ ಅಂತ ಇದೆ. ಹಾಗಾದ್ರೆ ಐ ಡಾಟ್ ಐ ಅಂತಂದ್ರೆ ಇವನ್ನ ನಾವೇನಂತ ಹೇಳ್ತೀವಿ? ಈಗ ಐ ಡಾಟ್ ಐ ಅಂದ್ರೆ ಐ ಹ್ಯಾವ್ ಕನ್ಸಿಡರ್ಡ್ ದ ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಯೂನಿಟ್ ವೆಕ್ಟರ್ ಐ ಮೀನ್ಸ್ ಐ ಡಾಟ್ ಐ. ಸೊ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನ್ ಡಿಸ್ಕಸ್ ಮಾಡಿದ್ವಿ ಗೊತ್ತಾ? ಅಬ್ಸರ್ವ್ ಮಾಡೋಣ. ಸೊ ಓಕೆ, ಆಗ್ಲೇ ಹೇಳಿದೆ ನಾನು. ಸೊ ಆಂಗಲ್ ಥೀಟಾ ಇಸ್ ಫಾರ್ಮ್ಡ್ ಬಿಟ್ವೀನ್ ದ ವೆಕ್ಟರ್ಸ್. ಓಕೆನಾ? ಇದನ್ನ ಎ ಅನ್ಕೊಳ್ಳೋಣ, ಇದನ್ನ ಬಿ ಅಂತ ಕರಿತೀವಿ ವೆಕ್ಟರ್ಸ್. ಸೊ ಇಲ್ಲಿ 2 ಸ್ಪೆಸಿಫಿಕ್ ಕೇಸಸ್ ಆರ್ ದೇರ್. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ದೆನ್ ದ ವೆಕ್ಟರ್ಸ್ ಆರ್ ಕಾಲ್ಡ್ ಆರ್ಥೋಗೋನಲ್ ವೆಕ್ಟರ್. ನೋಡಿ ಇನ್ನೊಂದು ಕೇಸ್ ಅಬ್ಸರ್ವ್ ಮಾಡಿ. ಥೀಟಾ ಇಸ್ ಈಕ್ವಲ್ ಟು 0 ಅಂತಂದ್ರೆ ದಿಸ್ ವೆಕ್ಟರ್ ಬಿ, ಓಕೆನಾ, ವೆಕ್ಟರ್ ಬಿ ಲೈಸ್ ಆನ್ ವೆಕ್ಟರ್ ಎ. ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಮೀನ್ಸ್ ದ ವೆಕ್ಟರ್ಸ್ ಆರ್ ಕಾಲ್ಡ್ ವಾಟ್? ದ ವೆಕ್ಟರ್ಸ್ ಆರ್ ಕಾಲ್ಡ್ ಪ್ಯಾರಲಲ್ ವೆಕ್ಟರ್ಸ್ ಅಥವಾ ಲೈಕ್ ವೆಕ್ಟರ್ಸ್. ಹೌದಾ? ಹಾಗಾದ್ರೆ ಐ ಡಾಟ್ ಐ ಅಂತಂದ್ರೆ ಇದು ರಿಪ್ಲೇಸ್ ಮಾಡಿ, ಇದು ರಿಪ್ಲೇಸ್ ಮಾಡಿ, ಆಂಗಲ್ ಎಷ್ಟಾಗುತ್ತೆ ಅವಾಗ? ಮ್ಯಾಗ್ನಿಟ್ಯೂಡ್ ಆಫ್ ಓಕೆನಾ ಐ ಕ್ಯಾಪ್, ಮ್ಯಾಗ್ನಿಟ್ಯೂಡ್ ಆಫ್ ಐ ಕ್ಯಾಪ್ ಇಂಟು ಕಾಸ್ 0 ಆಗ್ಬೇಕಾನೆ ಇದು ಆಂಗಲ್ ಐ ಡಾಟ್ ಐ ಅಂತಂದ್ರೆ. ಕರೆಕ್ಟಾ? ಧನುಶ್ರೀ, ವರುಣ್ ಕುಮಾರ್. ಎಸ್ ಸರ್. ಐ ಡಾಟ್ ಐ ಮೀನ್ಸ್ ನೋಡಿ, ರಿಪ್ಲೇಸ್ ಮಾಡಿ ಐ, ಇದು ಕೂಡ ಐ ಆಯ್ತು. ಇವೆಲ್ಲ ಪ್ಯಾರಲಲ್ ವೆಕ್ಟರ್ಸ್, ಪ್ಯಾರಲಲ್ ಅಥವಾ ಲೈಕ್ ವೆಕ್ಟರ್ಸ್. ಲೈಕ್ ವೆಕ್ಟರ್ಸ್ ಅಂದ್ರೆ ಆಂಗಲ್ ಬಿಟ್ವೀನ್ ದ ಲೈಕ್ ವೆಕ್ಟರ್ಸ್ ಅಂದ್ರೆ ಏನಾಗಬೇಕು? 0 ಆಗ್ಬೇಕು. ಅರ್ಥ ಆಯ್ತಲ್ಲ? 0 ಅದಕ್ಕೆ 0 ಹಾಕಿದೀನಿ ನಾನು. ಸೊ ಅವ ನಮಗೆ ನೋಡಿ ರೈಟ್ ಹ್ಯಾಂಡ್ ಸೈಡ್ ಏನಾಯ್ತು? ಐ ಕ್ಯಾಪ್ ಡಾಟ್ ಐ ಕ್ಯಾಪ್. ನೋಡಿ ಐ ಜೆ ಕೆ, ನೋಡ್ರಿ ಐ ಜೆ ಕೆ ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಅಂತ ಹೇಳ್ಯಾರ. ಅಂದ್ರೆ ಲೆಂತ್ ಆಫ್ ವೆಕ್ಟರ್ ಐ 1 ಆಗ್ಬೇಕು. ಸೊ ಲೆಂತ್ ಆಫ್ ವೆಕ್ಟರ್ ಇದು ಕೂಡ 1, ಕಾಸ್ 0 ವ್ಯಾಲ್ಯೂ ಎಷ್ಟು? 1. ಸೊ ಅಲ್ಲಿ ನನಗೆ ಓವರ್ ಆಲ್ ನನಗೆ ತೀರ್ಮಾನ ಏನು? ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಇಸ್ ಈಕ್ವಲ್ ಟು ಎಷ್ಟು? 1 × 1 × 1 ಅಂದ್ರೆ 1. ಓಕೆನಾ? ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಇಸ್ ಈಕ್ವಲ್ ಟು 1. ಅರ್ಥ ಆಯ್ತಾ? ಧನುಶ್ರೀ, ವರುಣ್ ಕುಮಾರ್, ನವಿದಾ ಬಾನು, ಮಿಕ್ಕವರೆಲ್ಲ ನೋಡಿ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ 1 ಬಂತು. ಹೆಂಗ್ ಬಂತು ಅಂತ ತೋರಿಸಿದೀನಿ. ಈಗ ಇನ್ನೂ 2 ಇದಾವಲ್ಲ ಇಲ್ಲಿ, ಜೆ ಕ್ಯಾಪ್ ಕೆ ಕ್ಯಾಪ್ ಅಂತಿದೆ ನೋಡಿ. ಸಿಮಿಲರ್ಲಿ ಬರೀಬೋದ ನಾವಾಗಾದ್ರೆ ಇದೇ ತರನೇ. ಸಿಮಿಲರ್ಲಿ ನಮಗೇನ್ ಅರ್ಥ ಆಗ್ತದೆ ಅವಾಗ? ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಕೂಡ 1 ಬರ್ಬೇಕಾ? ಆಮೇಲೆ ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಡಾಟ್ ಹಾಕ್ತೀನಿ ನೋಡಿ. ಡಾಟ್ ಪ್ರಾಡಕ್ಟ್ ನಿನ್ನೆ ಡಿಸ್ಕಸ್ ಮಾಡಿದೀವಿ. ಸೊ ಎಲ್ಲಾ ಯೂನಿಟ್ ವೆಕ್ಟರ್ಸ್ ನೋಡ್ಕೊಳ್ರಿ. ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ವ್ಯಾಲ್ಯೂ ಇಸ್ 1, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಡಾಟ್ ಪ್ರಾಡಕ್ಟ್ ಇಸ್ 1, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಡಾಟ್ ಪ್ರಾಡಕ್ಟ್ ಇಸ್ 1. ಸೊ ಬಿಕಾಸ್ ದೀಸ್ ಆರ್ ಪ್ಯಾರಲಲ್ ವೆಕ್ಟರ್ಸ್. ಅರ್ಥ ಆಯ್ತಾ? 5th ಪಾಯಿಂಟ್ ಇದು. ಧನುಶ್ರೀ, ನಿನ್ನೆ 4 ಪಾಯಿಂಟ್ಸ್ ಆಗಿದ್ವಾ ನೋಟ್ ಅಲ್ಲಿ? ನೋಡ್ಕೊಳ್ಳಿ. ಓಕೆ, 5th. ಹಾಗಾದ್ರೆ ಇದು 5th ಪಾಯಿಂಟ್ ಅಂತ ನೋಡೋಣ. ಅರ್ಥ ಆಯ್ತಾ? 5th ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ಕನ್ಸಿಡರ್ 3 ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಐ, ಜೆ ಅಂಡ್ ಕೆ ವಿಚ್ ಆರ್ ಆಕ್ಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್, ನೋಡ್ರಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ನಾವು ಅವುಗಳ ಡಾಟ್ ಪ್ರಾಡಕ್ಟ್ ಕನ್ಸಿಡರ್ ಮಾಡಿದ್ರೆ ಇವೆಲ್ಲ ಲೈಕ್ ವೆಕ್ಟರ್ಸ್ ಆಗಿರೋದ್ರಿಂದ ದ ಡಾಟ್ ಪ್ರಾಡಕ್ಟ್ ಈಸ್ 1 ಅಂತ ತೀರ್ಮಾನಕ್ಕೆ ಬರಬಹುದು. ನೋಡಿ 6th ಕ್ವಶನ್, ಇದು 6th ಪಾಯಿಂಟ್ ಹೋಗೋಣ. ಕಂಟಿನ್ಯೂ ಮಾಡ್ತೀನಿ. ಫಾರ್ಮುಲಾ ಬರೆಯೋಣ ಇನ್ನೊಂದ್ಸರಿ. ಕನ್ಸಿಡರ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಕಾಸ್ ಥೀಟಾ. ಓಕೆನಾ? ಇದೇ ಫಾರ್ಮುಲಾ ತಗೊಂತೀನಿ ಡಾಟ್ ಪ್ರಾಡಕ್ಟ್. ನೋಡಿ ಸಪೋಸ್ ಇಫ್ ಐ ಟೇಕ್ ಸೇ ಐ ಕ್ಯಾಪ್, ಎಲ್ಲರೂ ಅಬ್ಸರ್ವ್ ಮಾಡ್ಬೇಕು. ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ತಗೊಂಡಿ ನೋಡ್ರಿ. ಈಗ ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್
ಓಕೆನಾ? ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡ್ತಿದ್ದೀರಾ? Yes, sir. ಹಾ, ಇಲ್ಲಿ ನೀವು ಯಾವ ವೆಕ್ಟರ್ಸ್ ತಗೊಂತೀರಿ ಅವೆರಡರ ನಡುವಿನ ಆಂಗಲ್ ಇಲ್ಲಿ ಬರುತ್ತೆ ನೋಡ್ರಿ. ಇಲ್ಲಿ ಐ ಹ್ಯಾವ್ ಕನ್ಸಿಡರ್ಡ್ ಐ ಡಾಟ್ ಐ ಲೈಕ್ ವೆಕ್ಟರ್ಸ್, ಆಂಗಲ್ ಇಸ್ 0. ನಾವು ಐ ಆಮ್ ಕನ್ಸಿಡರಿಂಗ್ ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್. ನೋಡಿ, ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್? ನಾವೇನ್ ಹೇಳಿದ್ವಿ? ಐ ಜೆ ಕೆ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂದ್ರೆ ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್ ನಡುವೆ ಆಂಗಲ್ ಎಷ್ಟಿರ್ಬೇಕು? 90 ಡಿಗ್ರಿ ಇರ್ಬೇಕು ತಾನೇ ಇದು ಆಂಗಲ್. ಅವಾಗ ಇದನ್ನ ರಿಪ್ಲೇಸ್ ಮಾಡೋಣ, ಐ ಕ್ಯಾಪ್ ಜೆ ಕ್ಯಾಪ್. ಓಕೆನಾ? ಕಾಸ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಐ ಅಂಡ್ ಜೆ, ವೆಕ್ಟರ್ಸ್ ಐ ಅಂಡ್ ಜೆ? 90 ಡಿಗ್ರಿ, ಹೌದಾ? ಕಾಸ್ 90. ಸರಿ ಇದೆಯಾ ಗೀತಾಂಜಲಿ? ಕರೆಕ್ಟ್ ಇದೆಯಾ? ವರುಣ್ ಕುಮಾರ್, ತನುಶ್ರೀ? Yes, sir. ಎಸ್ ಸರ್. ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡೋಣ, ಮಾಡ್ರಿ ಸಿಂಪ್ಲಿಫಿಕೇಶನ್. ಸೊ ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಇಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕಾಸ್ 90 ವ್ಯಾಲ್ಯೂ ಎಷ್ಟಿದು? ಕಾಸ್ 90 ವ್ಯಾಲ್ಯೂ 0, sir. 0. ಅಲ್ಲಿಗೆ ರೈಟ್ ಹ್ಯಾಂಡ್ ಸೈಡ್ ಪೂರ್ತಿ ಏನಾಯ್ತು ಹೇಳಿ? 0 ಆಯ್ತು. ಓಕೆನಾ? ಸೊ ಡಾಟ್ ಪ್ರಾಡಕ್ಟ್ ಆಫ್ ಐ ಅಂಡ್ ಜೆ ದಟ್ ಗಿವ್ಸ್ ಮಿ 0. ಡಾಟ್ ಹಾಕ್ಬೇಕು ಇಲ್ಲಿ. ಸಿಮಿಲರ್ಲಿ ನೋಡಿ, ಇದೇ ತರ ನಿಮಗೆ ಗೊತ್ತಾಗುತ್ತಲ್ಲ ಈಗ. ಸಿಮಿಲರ್ಲಿ ಓಕೆ, ಹಾಗಾದ್ರೆ ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಕೂಡ 0 ಆಗ್ಬೇಕಾ? ಆಮೇಲೆ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಕೂಡ ನೋಡಿ, ಅಬ್ಸರ್ವ್ ಮಾಡಿ 0. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಫ್ ಐ ಕನ್ಸಿಡರ್ ಐ ಜೆ ಕೆ, ವಾಟ್ ಹ್ಯಾಪನ್ಸ್? ಐ ಡಾಟ್ ಐ 1, ಜೆ ಡಾಟ್ ಜೆ 1, ಡಾಟ್ ಪ್ರಾಡಕ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಡಾಟ್ ಪ್ರಾಡಕ್ಟ್. ಕೆ ಡಾಟ್ ಕೆ ಎಷ್ಟಾಗ್ತದೆ? 1 ಆಗ್ತದೆ. ಅದೇ ನಾನು ಏನಾದ್ರು ಚೇಂಜ್ ಮಾಡಿದೆ ಅಂದ್ರೆ ಐ ಡಾಟ್ ಜೆ, ಜೆ ಡಾಟ್ ಕೆ, ಸೊ ಅದೆಲ್ಲ ಚೇಂಜ್ ಮಾಡಿದ್ರೆ ಡಾಟ್ ಪ್ರಾಡಕ್ಟ್ ವಿಲ್ ವ್ಯಾನಿಶ್, ಅಂದ್ರೆ 0 ಬರ್ತದೆ. ಸೊ ಇಟ್ ಈಸ್ ದ ಕೇಸ್ ಆಫ್ ಐ ಜೆ ಕೆ. ಎಷ್ಟು ಪಾಯಿಂಟ್ಸ್ ಆಯ್ತು? 6, sir. ಓಕೆ, ಅಲಸ್ಲಾ ಇಂಪಾರ್ಟೆಂಟ್ ಪಾಯಿಂಟ್. ಯಾರು ಜಾಯಿನ್ ಆಗ್ತಾ ಇದ್ರೆ ನೋಡ್ಕೊಳ್ರಿ, ನಾನು ಅದಕ್ಕೆ ನಾನು ಅದನ್ನ ಎರೇಸ್ ಮಾಡ್ತಾ ಇಲ್ಲ. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕು ಕರೆಕ್ಟ್ ಆಗಿ. ಅರ್ಥ ಆಗ್ತಿದೆಯಾ? ಬರ್ಕೊಳ್ತಾ ಇದ್ದೀರಾ? Yes, sir. Okay, let us go for next point. ನೋಡಿ, 7th point ಗೆ ಹೋಗೋಣ. So yesterday's class we have discussed scalar product of two vectors. So we are discussing some basic points related to that. ನೋಡಿ, 7th point ಗೆ ಹೋಗೋಣ. Important. Scalar product in terms of, okay, very important point. Scalar product in terms of components. ಅಂಡರ್ಲೈನ್ ಮಾಡ್ರಿ, ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್. ವರುಣ್ ಕುಮಾರ್ ಬರ್ಕೊಂತ ಇದೆಯಾ? ಎಸ್ ಸರ್. ನೋಡಿ, 2 ವೆಕ್ಟರ್ಸ್ ತಗೊಳ್ತೀನಿ, ಪ್ಲೇನ್ ವೆಕ್ಟರ್ಸ್. A1i, A2j, ಯಾವ್ದಾರು ತಗೋಬಹುದು ನೀವು. ನಾನು A1, A2, A3 ಅಂತ ತಗೊಂತಾ ಇದ್ದೀನಿ. ಆಮೇಲೆ B1i, B2j ಕ್ಯಾಪ್, B3k ಕ್ಯಾಪ್. ಓಕೆನಾ? 2 ವೆಕ್ಟರ್ಸ್ ತಗೊಂಡಿದ್ದೀನಿ. This be any 2 vectors. ಓಕೆನಾ? 2 ವೆಕ್ಟರ್ಸ್ ತಗೊಂಡಿದ್ದೀನಿ. ಏನಂತ ತಗೊಂಡಿದ್ದೀನಿ? ಜನರಲ್ ಆಗಿ ವೆಕ್ಟರ್ ಎ ಅಂತ ತಗೊಂಡಿದ್ದೀನಿ, A1i ಪ್ಲಸ್ A2j ಪ್ಲಸ್ A3k ಕ್ಯಾಪ್, B1i ಪ್ಲಸ್ B2j ಪ್ಲಸ್ B3k ಕ್ಯಾಪ್. ಅರ್ಥ ಆಗ್ತೈತಾ? Yes, sir. ನೋಡಿ, ಇವೆರಡು ಡಾಟ್ ಪ್ರಾಡಕ್ಟ್ ಮಾಡ್ಬೇಕೀಗ. ನೀವು ಡಾಟ್ ಹಾಕ್ತೀರಿ, ಕಾಣಿಸ್ತೈತಾ? ನಾನು ನಿನ್ನೆ ಹೇಳಿದೆ ನೋಡ್ರಿ, there are 2 types of products, scalar product and cross product. ಹೌದಾ? Scalar product means output we will get a scalar. Cross product means output we get a vector. ಸೊ 2 ತರ ಇದೆ. ಸೊ ನಾವು ಈಗ ಸ್ಕೇಲಾರ್ ಪ್ರಾಡಕ್ಟ್ ನೋಡ್ತಾ ಇದೀವಿ. ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್ಸ್ ಅಂದ್ರೆ ವೆನೆವರ್ ವಿ ಹ್ಯಾವ್ ಎ 2 ವೆಕ್ಟರ್ಸ್, ನಮ್ಮ ಹತ್ರ 2 ವೆಕ್ಟರ್ಸ್ ಇದ್ರೆ ಆ 2 ವೆಕ್ಟರ್ಸ್ ಗಳ ಡಾಟ್ ಪ್ರಾಡಕ್ಟ್ ಅನ್ನ ನೀವು ಹೆಂಗ್ ಕಂಡುಹಿಡಿತೀರಿ? ಏನ್ ಬರುತ್ತೆ ಅದು ಡಾಟ್ ಪ್ರಾಡಕ್ಟ್? ನೋಡ್ರಿ, ಮಾಡ್ತೀನಿ. ಸೊ ಎ ಡಾಟ್ ಬಿ ಅಲ್ವಾ, ಅಂದ್ರೆ ದಿಸ್ ವೆಕ್ಟರ್ ಡಾಟ್ ದಿಸ್ ವೆಕ್ಟರ್ ಬರ್ಕೊಳ್ಳೋಣ ಈಗ. ಸೊ A1i, A2j, ಓಕೆನಾ? ವೆಕ್ಟರ್ ಎ ಇದು. ನೋಡಿ, ಡಾಟ್ ಹಾಕ್ತೀನಿ ಇಲ್ಲಿ, ಡಾಟ್ B1i, ಕ್ಯಾಪ್ ಮಾರ್ಕ್ ಹಾಕೋಬೇಕು ನೀವು, B2j, B3k. ಓಕೆನಾ? ಹಾಕ್ಬಿಡ್ತೀನಿ ನೋಡಿ, ಕ್ಯಾಪ್ ಮಾರ್ಕ್ ಫಾಸ್ಟ್ ಮಾಡ್ಬೇಕು. ನೋಡಿ, ಈಗ ಡಾಟ್ ಪ್ರಾಡಕ್ಟ್. ಓಕೆನಾ? ಮಾಮೂಲಾಗಿ ನಾವು ಹೆಂಗ್ ಮಾಡ್ತೀವಲ್ಲ ಮಲ್ಟಿಪ್ಲಿಕೇಶನ್, ಅದೇ ತರ ಮಾಡೋಣ. ಡಾಟ್ ಪ್ರಾಡಕ್ಟ್ ಮಾಡ್ಲಾ ಈಗ? ಡಾಟ್ ಪ್ರಾಡಕ್ಟ್ ಇವೆಲ್ಲ ಕೋಎಫಿಷಿಯೆಂಟ್ಸ್. ನೋಡ್ರಿ, ಫಸ್ಟ್ ಟರ್ಮ್ ತಗೊಂತೀನಿ A1 i ಕ್ಯಾಪ್ ಅಂತ ಇದೆಯಲ್ಲ, ಅದರಿಂದ ಈ 3 ಟರ್ಮ್ಸ್ ಮಾಡ್ತೀನಿ. ಡಾಟ್ ಇದೆ ಮಧ್ಯದಲ್ಲಿ.
ಸೊ A1 B1 ಇಲ್ಲದಲ್ಲ A1 A2 A3 B1 B2 B3 ದೇ ಆರ್ ವಾಟ್, ದೇ ಆರ್ ಸ್ಕೇಲಾರ್. I J K ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ ನೋಡ್ರಿ. A1 B1 ಸ್ಕೇಲಾರ್ ಅಲ್ಲ, ಫಸ್ಟ್ ಬರ್ದು ಬರ್ತೀನಿ. ಸೊ A1 B ನೋಡ್ರಿ, A1 B1 ಆಮೇಲೆ ಇಲ್ಲಿ ನನಗೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಯೂನಿಟ್ ವೆಕ್ಟರ್ಸ್ ಇದೆ ನೋಡಿ, I ಕ್ಯಾಪ್ ಡಾಟ್ I ಕ್ಯಾಪ್ ಬರುತ್ತೆ, I ಕ್ಯಾಪ್ ಡಾಟ್ I ಕ್ಯಾಪ್. ಓಕೆನಾ, ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ. ಪ್ಲಸ್ A1 B2 I ಕ್ಯಾಪ್ ಡಾಟ್ J ಕ್ಯಾಪ್. ಓಕೆನಾ, I ಕ್ಯಾಪ್ ಡಾಟ್ J ಕ್ಯಾಪ್. ಪ್ಲಸ್ ನೆಕ್ಸ್ಟ್ A1 B3 I ಕ್ಯಾಪ್ ಡಾಟ್ K ಕ್ಯಾಪ್. ಓಕೆನಾ, I ಕ್ಯಾಪ್ ಡಾಟ್ K ಕ್ಯಾಪ್. ನೆಕ್ಸ್ಟ್ ಎರಡನೇ ಟರ್ಮ್ ಇದೆ ತಗೊಳ್ರಿ, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಪ್ಲಸ್ A2 B1 J ಕ್ಯಾಪ್ ಡಾಟ್ I ಕ್ಯಾಪ್. ಓಕೆನಾ, J ಕ್ಯಾಪ್ ಡಾಟ್ I ಕ್ಯಾಪ್ A2 B1 ಪ್ಲಸ್ A2 B2 ಇಂಟು J ಕ್ಯಾಪ್ ಡಾಟ್ J ಕ್ಯಾಪ್, J ಕ್ಯಾಪ್ ಡಾಟ್ J ಕ್ಯಾಪ್ ಆಯ್ತು. ಪ್ಲಸ್ A2 B3 J ಕ್ಯಾಪ್ ಡಾಟ್ K ಕ್ಯಾಪ್. ಪ್ಲಸ್ ನೋಡಿ ಲಾಸ್ಟ್ ಬಂದಿದೆ A3 B1 K ಕ್ಯಾಪ್ ಡಾಟ್ I ಕ್ಯಾಪ್ ಪ್ಲಸ್ A3 B2 K ಕ್ಯಾಪ್ ಡಾಟ್ J ಕ್ಯಾಪ್ ಪ್ಲಸ್ ಲಾಸ್ಟ್ A3 B3 K ಕ್ಯಾಪ್ ಡಾಟ್ K ಕ್ಯಾಪ್. ಓಕೆನಾ, ಬರ್ಕೊತಾ ಇದ್ದೀರಾ? Yes, sir. ಮಾಮೂಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಕೋಎಫಿಷಿಯಂಟ್ಸ್ ನೋಡ್ಕೊಳ್ರಿ. ರೈಟ್ ದ ಯೂನಿಟ್ ವೆಕ್ಟರ್ಸ್ ಇನ್ ದ ಬ್ರಾಕೆಟ್ಸ್. ಕರೆಕ್ಟ್ ಆಗಿ ನೋಡ್ಕೋಬೇಕು. ನೋಡ್ರಿ ಇಲ್ಲೆಲ್ಲ ಈಗಿನ ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ, I ಕ್ಯಾಪ್ ಡಾಟ್ I ಕ್ಯಾಪ್ ಅಂತಿದೆಯಲ್ಲ, ವ್ಯಾಲ್ಯೂ ಏನು? I ಕ್ಯಾಪ್ ಡಾಟ್ I ಕ್ಯಾಪ್ ಅಂತಂದ್ರೆ 1 ಹೌದಾ? ಇದು ನೋಡಿ I ಕ್ಯಾಪ್ ಡಾಟ್ J ಕ್ಯಾಪ್ ಅಂದ್ರೆ ಏನು? 0. That's why this term vanishes. ಆಮೇಲೆ I ಕ್ಯಾಪ್ ಡಾಟ್ K ಕ್ಯಾಪ್, this is also 0. J ಕ್ಯಾಪ್ ಡಾಟ್ I ಕ್ಯಾಪ್, this is 0. J ಕ್ಯಾಪ್ ಡಾಟ್ J ಕ್ಯಾಪ್ ರೈಟ್ ಮಾರ್ಕ್ ಹಾಕಿರ್ತೀನಿ. J ಕ್ಯಾಪ್ ಡಾಟ್ J ಕ್ಯಾಪ್ 1. ಸೊ J ಕ್ಯಾಪ್ ಡಾಟ್ K ಕ್ಯಾಪ್ that is 0. K ಕ್ಯಾಪ್ ಡಾಟ್ I ಕ್ಯಾಪ್ ಅಂದ್ರೆ 0 ಆಯ್ತು. ಆಮೇಲೆ K ಕ್ಯಾಪ್ ಡಾಟ್ J 0 ಆಯ್ತು. ಸೊ K ಕ್ಯಾಪ್ ಡಾಟ್ K ಕ್ಯಾಪ್ ಅಂದ್ರೆ 1 ಆಯ್ತು. ಅಲ್ಲಿ ಉಳಿದಿದ್ದು ಏನೇನು ನೋಡೋಣ, ಬರ್ದ್ಬಿಡ್ಲಾ? ಸೊ A1 B1 ಓಕೆನಾ, A1 B1 ಇಂಟು 1 ಅಂದ್ರೆ A1 B1 ಪ್ಲಸ್ A2 B2 ಇಲ್ಲಿ ಐತೆ ನೋಡಿ, A2 B2 ಪ್ಲಸ್ A3 B3. ನೋಡ್ರಿ, ದಿಸ್ ಈಸ್ ಅವರ್ ಡಾಟ್ ಅದು ಅಬ್ಸರ್ವ್ ಮಾಡ್ಬೇಕು, ಇಂಪಾರ್ಟೆಂಟ್ ಇದು. ಈ ತರ ನಾವು ಡಾಟ್ ಪ್ರಾಡಕ್ಟ್ ಕಂಡು ಹಿಡಿಬೇಕು. ಇದು ಸ್ಕೇಲಾರ್, ಇದು ಬಂತಲ್ಲ ಇದು ಆನ್ಸರ್, ಇಟ್ ಗಿವ್ಸ್ ಅಸ್ ಎ ಸ್ಕೇಲಾರ್. ವರುಣ್ ಕುಮಾರ್. Yes, sir. ಅಬ್ಸರ್ವ್ ಮಾಡ್ರಿ, ಇನ್ನೊಂದ್ಸರಿ ಹೇಳ್ತಿದ್ದೀನಿ. ವೆನೆವರ್ ವಿ ಹ್ಯಾವ್ ಅ ಟೂ ವೆಕ್ಟರ್ ಲೈಕ್ ದಿಸ್, ನಮಗೆ ಡಾಟ್ ಪ್ರಾಡಕ್ಟ್ ಬೇಕಂದ್ರೆ ಏನ್ ಮಾಡ್ಬೇಕು ನೋಡ್ರಿ, ಸಿಂಪಲ್. A ಡಾಟ್ B ಮೀನ್ಸ್ ವಾಟ್ ಇಸ್ ದಿಸ್? ನೋಡ್ರಿ, ಇವುಗಳ ಕೋಎಫಿಷಿಯಂಟ್ಸ್ ಇದಾವಲ್ಲ, ಕರೆಸ್ಪಾಂಡಿಂಗ್ ಕೋಎಫಿಷಿಯಂಟ್ಸ್ ನೋಡ್ಕೊಳ್ರಿ. 5 ಕೋಎಫಿಷಿಯಂಟ್ A1, ಇಲ್ಲಿ 5 ಕೋಎಫಿಷಿಯಂಟ್ B1. ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು ನೋಡ್ರಿ, A1 B1 ಆಮೇಲೆ ಆಡ್ ಮಾಡ್ಬೇಕು ಪ್ಲಸ್ A2 B2 ಅಬ್ಸರ್ವ್ ಮಾಡ್ರಿ, ಪ್ಲಸ್ A3 B, ಹೌದಾ? ಇವೆಲ್ಲವನ್ನು ಆಡ್ ಮಾಡಿದ್ರೆ ನನಗೆ ವಿಲ್ ಗೆಟ್ ಎ ನಂಬರ್. ಅದಕ್ಕೆ ನಾನು ಫಸ್ಟ್ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದು, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಔಟ್ಪುಟ್ ವಿಲ್ ಬಿ ಎ ಪ್ಯೂರ್ ನಂಬರ್ ಅಥವಾ ಸ್ಕೇಲಾರ್. ಅದಕ್ಕೆ ಇದನ್ನ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರೀತಾರೆ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಕರೀತಾರೆ. ಬರ್ಕೊಂಡ್ರಾ? Yes, sir. ಅಂದ್ರೆ ವರ್ಡ್ ಅಲ್ಲಿ ಬರೆಯೋದಾದ್ರೆ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದ ಕಾಂಪೋನೆಂಟ್ಸ್ ಅಂತ ಇದು. ನೀವು ವರ್ಡ್ ಅಲ್ಲಿ ನೆನ್ಪಿಟ್ಕೊಳ್ಳೋದಾದ್ರೆ ಸಮ್ ಮಾಡಬೇಕು, ಕಾಂಪೋನೆಂಟ್ಸ್ ಪ್ರಾಡಕ್ಟ್ ಮಾಡಬೇಕು. ಕಾಂಪೋನೆಂಟ್ಸ್ ಇಲ್ಲದವಲ್ಲ, A1 B1 A2 B2 A3 B3, ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದ ಕರಸ್ಪಾಂಡಿಂಗ್ ಕಾಂಪೋನೆಂಟ್ಸ್ ಅನ್ಬೇಕು. ಮತ್ತೆ ಯಾವ್ಯಾವ ಕಾಂಪೋನೆಂಟ್ ಬರ್ಕೊಂಡ್ಬಿಡ್ಬಾರ್ದು, ಕರಸ್ಪಾಂಡಿಂಗ್ ಕಾಂಪೋನೆಂಟ್ಸ್ ಗಿವ್ಸ್ ಮೀ ಡಾಟ್ ಪ್ರಾಡಕ್ಟ್. ಬರ್ಕೊಂಡ್ರಾ? ವರುಣ್ ಕುಮಾರ್, ನವಿದಾ ಬಾನು, ಶಾರದಾ MD, ವಿನುತಾ C, ಗೀತಾಂಜಲಿ, ಕಾವ್ಯ, ಧನುಶ್ರೀ. Yes, sir. A ಡಾಟ್ B is equal to A1 B1 plus A2 B2 plus A3 B3 ಆಯ್ತು. ನೋಡಿ, ಎಂಟನೇ ಪಾಯಿಂಟ್ ಬರೋಣ. ಇಲ್ಲೇ ಹಾಕ್ಬಿಡ್ತೀನಿ, ಸ್ಪೇಸ್ ಇದೆಯಲ್ಲ, ಇಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈಗ ಸಪೋಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಸರಿಯಾಗಿ. ಇಫ್ ನಿನ್ನೆ ಪಾಯಿಂಟ್ ಇದು ರಿಪೀಟ್ ಆಗ್ತಾ ಇದೆ. ಇಫ್ ವೆಕ್ಟರ್ A ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ B, ಏನ್ ಇಂಪ್ಲೈ ಮಾಡ್ಬೇಕು ಹೇಳ್ರಿ ಇದು? ಸೊ ಸಪೋಸ್
one vector is perpendicular to another vector. What is the meaning of this? Whenever we have two orthogonal vectors, ಅದರ ಅರ್ಥ ಏನಂದ್ರೆ ಸೊ ಎ ಡಾಟ್ ಬಿ ಏನಾಗಬೇಕು ಹೇಳ್ರಿ, ಎ ಡಾಟ್ ಬಿ ಏನಾಗಬೇಕು ಡಾಟ್ ಪ್ರಾಡಕ್ಟ್ 0 sir. ಎಸ್ 0 ಆಗ್ಬೇಕು. ಕರೆಕ್ಟಾ? ಸರಿ ಇದೆಯಾ ನೋಡಿ, ಇಂಪ್ಲಾಯ್ಸ್ ಅಂಡ್ ಇಂಪ್ಲಾಯ್ಡ್ ಬೈ ಅಂತಾನು ನೀವು ಹಾಕ್ಬೋದು. ಅರ್ಥ ಮಾಡ್ಕೊಳ್ರಿ, ವೈಸ್ ವರ್ಷ ಇದು ಇದರಿಂದ ಇದು ಕರೆಕ್ಟ್, ಇದರಿಂದ ಇದು ಕರೆಕ್ಟ್, ಕಾನ್ವರ್ಸ್. ವೆನೆವರ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್, what is the meaning? Dot product is 0. ಆ ಕಡೆಯಿಂದ ಬರೋಣ. Dot product is 0 means those two vectors are orthogonal. Therefore A and B are orthogonal vectors. Orthogonal vectors ಅಂತ ಕರೀತಾರೆ. ವರುಣ್ ಕುಮಾರ್ ಬರ್ಕೊಂತ ಇದೆಯಾ? Yes, sir. ಎಷ್ಟು ಪಾಯಿಂಟ್ಸ್ ಆದವು? Eight sir. ಬರ್ಕೊಂಡಾಗಲ್ಲ ನೋಡಿ, ನಾನು ಎರೇಸ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್. ನೈನ್ತಾ? Yes sir. ಅರ್ಥ ಆಗ್ತಾ ಇದೆಯಾ? ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್, ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಅಲೈನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್, ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. ನೋಡೋಣ. ಯು ನೋ ದಾಟ್, ನೋಡಿ ಡಾಟ್ ಪ್ರಾಡಕ್ಟ್ ಡೆಫಿನಿಷನ್ ಬರ್ಕೊಳ್ಳೋಣ. ಎ ಡಾಟ್ ಬಿ ಏನ್ ಹೇಳುತ್ತೆ ಹೇಳಿ? ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ಟ್ ಥೀಟಾ. ಹೌದಾ? ಕರೆಕ್ಟಾ? Yes sir. ಹಾ ನೋಡಿ, ಇಲ್ಲಿ ಕಾಸ್ಟ್ ಥೀಟಾ ಸಾಲ್ವ್ ಮಾಡ್ರಿ. ಸೊ ಕಾಸ್ಟ್ ಥೀಟಾ ಏನ್ ಬರುತ್ತೆ ನೋಡೋಣ. therefore cos theta is equal to, ನನಗೆ ಆಂಗಲ್ ಬೇಕು ನೋಡಿ, ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. ಐ ವಾಂಟ್ ಟು ಗೆಟ್ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್, ದೆನ್ ಲೆಂತ್ ಆಫ್ ಓಕೆ ಏನ್ ಬರ್ಬೇಕು ಹೇಳ್ರಿ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ನ್ಯೂಮರೇಟರ್, ಇಕ್ವೇಶನ್ ಸಾಲ್ವ್ ಮಾಡ್ತಿರಲ್ಲ ಸೇಮ್ ಅದೇ ತರನೇ. ಸೊ ಎ ಡಾಟ್ ಬಿ ನ ನ್ಯೂಮರೇಟರ್, ಸೊ ಎ ಡಾಟ್ ಬಿ ಡಿವೈಡೆಡ್ ಬೈ ಲೆಂತ್ ಆಫ್ ವೆಕ್ಟರ್ ಎ ಇಂಟು ಲೆಂತ್ ಆಫ್ ವೆಕ್ಟರ್ ಬಿ. ಕರೆಕ್ಟಾ? Yes sir. ಓಕೆ, ದಿಸ್ ಈಸ್ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. ಅಫ್ಕೋರ್ಸ್ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ನೋಡ್ರಿ, ಇದು 0 ಆಗಿರಂಗಿಲ್ಲ. ಅಂಡರ್ಸ್ಟುಡ್? ಇವೆರಡು ನಾನ್ ಜೀರೋ ವೆಕ್ಟರ್ಸ್. ಓಕೆನಾ? ನೋಡಿ ನ್ಯೂಮರೇಟರ್ ಅಲ್ಲಿ ಎ ಡಾಟ್ ಬಿ ಡಾಟ್ ಪ್ರಾಡಕ್ಟ್ ಬರ್ಬೇಕು ಡಿವೈಡೆಡ್ ಬೈ, ಸೊ ಇದೆಲ್ಲಿ ಬರ್ಬೇಕು ಇದು? ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ ಕಮ್ಸ್ ಟು ದ ಡಿನಾಮಿನೇಟರ್. ಸೊ ದಿಸ್ ಈಸ್ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. ಅರ್ಥ ಆಯ್ತಾ? ಓಕೆ, 10th ಬರ್ಕೊಂತ ಇದೀರಾ? Yes sir. ಓಕೆ, ನೆಕ್ಸ್ಟ್ ನೋಡೋಣ. ನಮ್ಮ ಹತ್ರ ಈಗ 2 ವೆಕ್ಟರ್ಸ್ ಇದಾವೆ ಅಂದ್ಕೊಳ್ಳೋಣ. ಲೆಟ್ ಎ ಅಂಡ್ ಬಿ ಬಿ 2 ವೆಕ್ಟರ್ಸ್. ಓಕೆನಾ? ಸೊ 2 ವೆಕ್ಟರ್ಸ್, ದೆನ್ ನೋಡಿ ಸಪೋಸ್ ನಮ್ಮ ಹತ್ರ 2 ವೆಕ್ಟರ್ಸ್ ಇದ್ರೆ ನಾವೇನಾರ ಡಾಟ್ ಪ್ರಾಡಕ್ಟ್ ಮಾಡ್ತೀವಲ್ಲ, ಎ ಡಾಟ್ ಬಿ, ಅದು ಏನಾಗಿರುತ್ತೆ? ಬಿ ಡಾಟ್ ಎಗೆ ಈಕ್ವಲ್ ಆಗಿರುತ್ತೆ. ಬಿ ಡಾಟ್ ಎ ಅಂದ್ರೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಇದಕ್ಕೆ, ಡಾಟ್ ಪ್ರಾಡಕ್ಟ್ಗೆ ಕಾಮ್ಯುಟೇಟಿವ್ ಪ್ರಾಪರ್ಟಿ, ಇದು ಕಾಮ್ಯುಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಆಗುತ್ತೆ ಅಂತ ಹೇಳ್ತದೆ. ಎಕ್ಸಾಂಪಲ್ ನೋಡ್ಬೋಣ ಒಂದಿಲ್ಲಿ, ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು 2i plus 3j plus 4k, so vector b is equal to 5i minus 2j plus 3k, then find a dot b. ಬರ್ಕೊಂತ ಇದೀರಾ? a dot b and b dot a, vector b dot vector a. ಗೀತಾಂಜಲಿ ಕೇಳಿಸ್ತಾ ಇದೆಯಾ? ವಿನುತಾ, ತರನ್ನುಮ್, ವರುಣ್ ಕುಮಾರ್, Yes sir. ಶೈಸ್ತಾ, ವರುಣ್ ಕುಮಾರ್ ಪ್ರಾಬ್ಲಮ್ ಓದು, ಎಕ್ಸಾಂಪಲ್ ಓದು. If a dash is equal to 2i plus 3j plus ಒಂದ್ ನಿಮಿಷ, ಇದೇನ್ ಟ್ರಾನ್ಸ್ಪೋಸಾ? ವೆಕ್ಟರ್ ಎ
ಕಾನ್ಸೆಪ್ಟ್ ವೆಕ್ಟರ್ ಎಸ್. ವೆಕ್ಟರ್ ಎ. ಧನುಶ್ರೀ ಓದ್ರಿ. Yes, sir. If vector A is equal to 2i plus 3j plus 4k, vector B is equal to 5i minus 2j plus 3k, then find vector A dot vector B and vector B dot vector A. ಓಕೆ. ಎ ಡಾಟ್ ಬಿ ಬಿ ಡಾಟ್ ಎ. ವರುಣ್ ಕುಮಾರ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ವಾಸ್ ಆಫ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಚಾಪ್ಟರ್ ಹಳೇದಾಯ್ತು, ಹೋಯ್ತು. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವೆಕ್ಟರ್. ಓಕೆ ಧನುಶ್ರೀ ಕೇಳಿಸ್ತಾ ಇದೆಯಾ? Yes, sir. ವೆಕ್ಟರ್ ಎ. ವೆಕ್ಟರ್ ಎ ಅಬ್ಸರ್ವ್ ಮಾಡ್ಬೇಕು. 2 3 4 ವೆಕ್ಟರ್ ಸಿಸ್ಟಮ್ ಬರ್ಕೊಳ್ತೀನಿ. 5 -2 3 ಎಲ್ಲರೂ ನೋಡ್ತಾ ಇರ್ಬೇಕು. ಒಂದೇ ಸರಿ ನಾನು ಹೇಳ್ತಾ ಇರೋದೀನಿ ನೋಡ್ರಿ. ವೆಕ್ಟರ್ ಎ ಇದೆಯಾ, ವೆಕ್ಟರ್ ಬಿ ಇದೆಯಾ, ನನಗೇನ್ ಬೇಕೀಗ? ಸೊ ಎ ಡಾಟ್ ಬಿ, ಹೌದಾ? ಐ ಆಮ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದ ಡಾಟ್ ಪ್ರಾಡಕ್ಟ್. ಅಬ್ಸರ್ವ್ ಮಾಡ್ರಿ ಎಲ್ಲರೂ ಕರೆಕ್ಟ್. ಎ ಡಾಟ್ ಬಿ ಏನಂತ ಹೇಳಿದ್ವಿ ನಾವು? ಜಸ್ಟ್ ಇದ್ರ ಹಿಂದಿನ ಪಾಯಿಂಟ್ ಅನ್ಸುತ್ತಲ್ವಾ? ಇದ್ರ ಹಿಂದಿನ ಪಾಯಿಂಟ್ ಎ ಡಾಟ್ ಬಿ ಫೈಂಡ್ ಔಟ್ ಮಾಡಿದ್ವಲ್ಲ, ಏನ್ ಬಂತು? A1 A2 ಪ್ಲಸ್ B1 B2 ಪ್ಲಸ್ C1 C2, ಹೌದಾ? ಅದೇ ತಾನೇ ಬಂದಿದ್ದು. Yes, sir. ಕರೆಕ್ಟಾ? ಅದನ್ನೇ ಬರಿಬೇಡ್ರಿ. A1 B1 ಪ್ಲಸ್ A2 B2 ಪ್ಲಸ್ A3 B3 ಬಂದಿತ್ತಲ್ವಾ? ಏನಿಲ್ಲ, ಸಿಂಪಲ್ ನೋಡ್ರಿ. ಸ್ಕೇಲಾರ್ ನೋಡ್ರಿ, ಸ್ಕೇಲಾರ್ ಪ್ರಾಡಕ್ಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ದ ಕರಸ್ಪಾಂಡಿಂಗ್ ಕಾಂಪೊನೆಂಟ್ಸ್ ಅಂಡ್ ಆಡಿಂಗ್ ದೋಸ್, ಅಷ್ಟೇ. ಅಂದ್ರೆ ಇದನ್ನ ಗುಣಿಸಿ ಆಡ್ ಮಾಡಿ ಅಷ್ಟೇ. ಸೊ 2 into 5 ಬರಿತೀನಿ ನೋಡ್ರಿ. 2 into 5 ಓಕೆನಾ? ಪ್ರಾಡಕ್ಟ್ ಮಾಡಿದೆ, ಸಮ್ ಮಾಡ್ತೀನಿ. ಪ್ಲಸ್ ಕರಸ್ಪಾಂಡಿಂಗ್ 3 into -2 ಪ್ಲಸ್ ನೆಕ್ಸ್ಟ್ 4 into 3 ಓಕೆನಾ? ಸೊ 10 ಆಯ್ತಾ? 2 5 is 10. ಸೊ ಪ್ಲಸ್ ಇಂಟು ಮೈನಸ್ -6 ಪ್ಲಸ್ 4 3 is ಎಷ್ಟು? 12. ವರುಣ್ ಕುಮಾರ್ ಎಷ್ಟಾಯ್ತು ನೋಡು? $16, sir. ಓಕೆ. 10 - 6 4 + 12 16 ನೋಡ್ರಿ. ರಿಯಲ್ ನಂಬರ್ ಬಿಲಾಂಗ್ಸ್ ಟು ಆರ್ ಅಂತ ಬರ್ದಿರ್ತೀನಿ. ಎ ಡಾಟ್ ಬಿ, ಅದಕ್ಕೆ ನಾನು ಹೇಳಿದ್ದು ಡಾಟ್ ಪ್ರಾಡಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕೇಲಾರ್ ಪ್ರಾಡಕ್ಟ್ ಬಿಕಾಸ್ ಔಟ್ಪುಟ್ ಈಸ್ ಎ ಸ್ಕೇಲಾರ್. ನೋಡ್ಕೊಳ್ರಿ, ನಮ್ಮ ಹತ್ರ 2 ವೆಕ್ಟರ್ಸ್ ಇತ್ತಲ್ಲ, ಅದ್ರ ಡಾಟ್ ಪ್ರಾಡಕ್ಟ್ ಮಾಡಿದ್ವಿ. ನಮ್ಗೆ ಏನ್ ಬಂತು? ವೆಕ್ಟರ್ ಬಂತ, ಸ್ಕೇಲಾರ್ ಬಂತ? ಔಟ್ಪುಟ್ Scalar, sir. ಸ್ಕೇಲಾರ್. ಅದಕ್ಕೋಸ್ಕರ ಔಟ್ಪುಟ್ ಈಸ್ ಸ್ಕೇಲಾರ್ ಅಂತ ಹೇಳೋದು. ಓಕೆ. ಎ ಡಾಟ್ ಬಿ ಆಯ್ತಾ? ಬಿ ಡಾಟ್ ಎ ಫೈಂಡ್ ಔಟ್ ಮಾಡೋಣ. ಬಿ ಡಾಟ್ ಎ ನೋಡೋಣ. ಇಲ್ಲಿ ಹೇಳಿದ್ವಲ್ಲ ಎ ಡಾಟ್ ಬಿ ಅಂಡ್ ಬಿ ಡಾಟ್ ಎ ಫೈಂಡ್ ಔಟ್ ಮಾಡ್ರಿ ಅಂತ. ಓಕೆ. ವೆಕ್ಟರ್ ಬಿ ಫಸ್ಟ್ ಬರ್ಬೇಕು, ಆಮೇಲೆ ವೆಕ್ಟರ್ ಎ ಸೆಕೆಂಡ್ ಬರ್ಬೇಕು. ಡಾಟ್ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ರಿ. ನೋಡ್ರಿ, ಅದಕ್ಕೆ ನಾನು ಹೇಳಿದ್ದು ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್. ಗೊತ್ತಿದೆ ನಮಗೆ, ಅದಕ್ಕೆ ಮತ್ತೆ ಹಿಂಗ್ ಮಾಡಿದ್ರು ಅದೇ ಬರ್ತದೆ. 5 into 2 ಇಲ್ವಾ? ನೋಡ್ರಿ, 5 into 2 ಪ್ಲಸ್ ಇಲ್ಲಿ ತೋರಿಸ್ತೀನಿ -2 into 3 ಪ್ಲಸ್ 3 into 4, ಹೌದಾ? ಕರೆಕ್ಟಾ? ಸೊ 10 Yes, sir. -6 ಪ್ಲಸ್ 12 ಅದು ಕೂಡ 16 ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ನೋಡ್ರಿ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಬಿ ಡಾಟ್ ಎ ಅಂದ್ರೆ ಡಾಟ್ ಪ್ರಾಡಕ್ಟ್ ಈಸ್ ಕಾಮ್ಯುಟೇಟಿವ್ ಅಂತ ತೋರ್ಸೋದಕ್ಕೆ ಎಕ್ಸಾಂಪಲ್ ನಾನು ಮಾಡಿದ್ದು. ಸೊ ಎ ಡಾಟ್ ಬಿ ಇಸ್ ಈಕ್ವಲ್ ಟು ನಮ್ ತೀರ್ಮಾನ ಏನಾಗಿರ್ಬೇಕು? ಬಿ ಡಾಟ್ ಎ. ಸೊ ಡಾಟ್ ಪ್ರಾಡಕ್ಟ್ ಈಸ್ ಕಾಮ್ಯುಟೇಟಿವ್. ಅರ್ಥ ಆಯ್ತಾ? Yes, sir. ವರುಣ್ ಕುಮಾರ್. Yes, sir. ನೋಡ್ರಿ, ಕಾಸ್ ಥೀಟಾ ಫಾರ್ಮುಲಾ ಇದೆ ಇಲ್ಲಿ. ನೀವು ಯಾವನ್ನು ಕೂಡ ಕೆರ್ಕಾಡ್ಬಾರ್ದು. ನೆಕ್ಸ್ಟ್ ಎಷ್ಟು ಪಾಯಿಂಟ್ಸ್ ಆದ್ವು? 10 ಆದ್ವಾ? Yes, sir. ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್ 11th ನೋಟಲ್ಲಿ. ಬರ್ಕೊಳ್ತಾ ಇದ್ದೀರಾ? Yes, sir. ವೆರಿ Yes, ವೆರಿ sir. ಇಂಪಾರ್ಟೆಂಟ್ ಪಾಯಿಂಟ್. ಈ ಕ್ವಶನ್ ಬರ್ತದೆ ಈಗ ನಿಮಗೆ, ನೋಡೋಣ. geometrical meaning of dot product. ಅಂಡರ್ಲೈನ್ ಮಾಡಿ, geometrical meaning of dot product ಇಂಪಾರ್ಟೆಂಟ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡೋದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಬ್ರೀಫ್ ಆಗಿ ನೋಡೋಣ. geometrical meaning of dot product. ಅಬ್ಸರ್ವ್ ಮಾಡ್ರಿ. ಲೆಟ್ ಅಸ್ ಕೋಟ್ ಒಂದು ಕ್ವಶನ್ ಇಯರ್. ಒಂದು ಕ್ವಶನ್ ನೋಡೋಣ. ಧನುಶ್ರೀ ಕೇಳ್ತಾ ಇದೆಯಲ್ಲ? Yes, sir. ಓಕೆ, ಹೋದ್ರಿ. ಇದೇನು? dy by dx. ಇದನ್ನ ಏನಂತ ಕರೀತಾರೆ? dy by dx ನ First order derivative. ಆಯ್ತು. ಇನ್ನೊಂದು ರೀತಿ Change in y and change in x. ಚೇಂಜ್ ಇನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್.
ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾರೆ. ಆಮೇಲೆ ಇನ್ನೂ ಒಂದು ಹೇಳಿಲ್ಲಲ್ಲ ನೀವು, ಡೆರಿವೇಟಿವ್. ಅದೇ ಓಕೆ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳಿದ್ರಿ. ರೇಟ್ ಆಫ್ ಚೇಂಜ್ ಆಫ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಜಾಮೆಟ್ರಿಕಲ್ ಮೀನಿಂಗ್ ಆಫ್ dy ಬೈ ಡಿ ಎಕ್ಸ್ ಅಂತ ನಾನು ಕೇಳಿದ್ರೆ ಕ್ವಶನ್ ನಮಗೆ ಈಗ ಗೊತ್ತಿರ್ಬೇಕಿದು. dy ಬೈ ಡಿ ಎಕ್ಸ್ ಅಂತಂದ್ರೆ ನಮ್ಮ ಹತ್ರ ಒಂದು ಫಂಕ್ಷನ್ ಇರುತ್ತೆ. ಫಸ್ಟ್ ಅಬ್ಸರ್ವ್ ಮಾಡ್ರಿ, y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಇರುತ್ತಾ ಫಂಕ್ಷನ್, y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತರ ಇರುತ್ತಾ. ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, dy ಬೈ ಡಿ ಎಕ್ಸ್ ಬರುತ್ತಲ್ವಾ. ಹಾಗಾದ್ರೆ ಈ dy ಬೈ ಡಿ ಎಕ್ಸ್ ಜಾಮೆಟ್ರಿಕಲ್ ಮೀನಿಂಗ್ ಏನಿದ್ರದು ಅಂತಂದ್ರೆ ಹೇಳ್ಬೇಕಾ ನಾನೇ? ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಡೆರಿವೇಟಿವ್ ಮೀನ್ಸ್ ಇಟ್ ರೆಪ್ರೆಸೆಂಟ್ಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ಹೌದಾ ಅಲ್ವಾ? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ಇದು ಅಂದ್ರೆ ಇದನ್ನ ನಾವು ಎಂ ಅಂತಾನು ಬರೀಬಹುದು. ಎಂ ಅಂದ್ರೆ ಏನು? ಸ್ಮಾಲ್ ಲೆಟರ್ ಎಂ. ಎಂ ಡಿನೋಟ್ಸ್ ವಾಟ್? ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಸ್ಲೋಪ್. ಮತ್ತೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅದು ಕಂಡಿಡಿದೀವಿ ನಾವು. ಕರ್ವ್ ಕೊಟ್ರೆ ನಾವು ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ನಮಗೆ ಆನ್ಸರ್ ಆ ಪಾಯಿಂಟ್ ಅಲ್ಲಿ ಹಾಕ್ಬಿಟ್ರೆ ಒಂದು ಆನ್ಸರ್ ಬರುತ್ತೆ. ದಟ್ ರೆಪ್ರೆಸೆಂಟ್ಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ಹೌದಾ? ಅದು ಜಾಮೆಟ್ರಿಕಲ್ ಮೀನಿಂಗ್ ತಾನೆ, ಡೆರಿವೇಟಿವ್. ನೆನಪಿದೆಯಾ? ಟ್ಯಾಂಜೆಂಟ್ಸ್ ಅನ್ನು ನಾರ್ಮಲ್ ಚಾಪ್ಟರ್ ಡಿಸ್ಕಸ್ ಮಾಡುವಾಗ ನಾವು ಇದನ್ನೆಲ್ಲ ಪಾಯಿಂಟ್ ಹೇಳಿದ್ವಿ. ಅದೇ ತರ ಅಬ್ಸರ್ವ್ ಮಾಡ್ಬೇಕು ಎಲ್ಲರೂ ಕೇರ್ಫುಲ್ ಆಗಿ. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಡಾಟ್ ಪ್ರಾಡಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಲ್ಲರೂ. ಬರ್ಕೊಳ್ಳಂಗಿದ್ರೆ ರಫ್ ವರ್ಕ್ ನೀವು ಈ ಕಡೆ ಬರ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಎಲ್ಲವನ್ನೂ ಬರ್ಸಕ್ಕಾಗಲ್ಲ. ಓಕೆ ನೋಡ್ರಿ, ಇಲ್ಲಿ ಈಗ ಸಪೋಸ್ ಕನ್ಸಿಡರ್ ಮಾಡಿ ಒಂದ್ ವೆಕ್ಟರ್ ಎ ಅನ್ಕೊಳ್ಳೋಣ, ಒಂದ್ ವೆಕ್ಟರ್ ಬಿ ಅನ್ಕೊಳ್ಳೋಣ. ಇಲ್ಲಿ ನಮಗೆ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಇದೆ. ಅಬ್ಸರ್ವ್ ಮಾಡ್ರಿ ಎಲ್ಲರೂ, ಹೇಳ್ತಾ ಇದ್ದೀನಿ. ಡಾಟ್ ಪ್ರಾಡಕ್ಟ್ ಡೆಫಿನಿಷನ್ ಫಸ್ಟ್ ನೀವು, ಅದಕ್ಕೆ ನಿನ್ನೆ ಕ್ಲಾಸ್ ನಾನು ಹೇಳಿದ್ದು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಡಾಟ್ ಪ್ರಾಡಕ್ಟ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಅಂದ್ರೆ ಏನರ್ಥ? ಎರಡು ವೆಕ್ಟರ್ಸ್ ಗಳ ಲೆಂತ್ ಮಲ್ಟಿಪ್ಲೈಡ್ ಬೈ ವಾಟ್? ಮಲ್ಟಿಪ್ಲೈಡ್ ಬೈ ಕೊಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್. ಅಂದ್ರೆ ವೆಕ್ಟರ್ ಎ ವೆಕ್ಟರ್ ಬಿ ಲೆಂತ್ ಗಳು ಗುಣಾಕಾರ ಮಾಡ್ಬೇಕು. ಲೆಂತ್ ಗಳು ಗುಣಾಕಾರ ಮಾಡೋದ್ರ ಜೊತೆಗೆ ಅದ್ರ ಆಂಗಲ್ ಇರ್ತದೆ ಇಲ್ಲಿ ಥೀಟಾ ಅಂತ. ಕೊಸೈನ್ ಆಫ್ ದಟ್ ಆಂಗಲ್ ಕಾಸ್ ಥೀಟಾ ಅದು ಮಲ್ಟಿಪ್ಲೈ ಮಾಡಿದ್ರೆ ಬರೋ ಆನ್ಸರ್ ನಮಗೇನು? ಡಾಟ್ ಪ್ರಾಡಕ್ಟ್ ಅಂತ ಡೆಫಿನಿಷನ್ ಹೇಳ್ತದೆ. ಅಂದ್ರೆ ಅರ್ಥ ಮಾಡ್ಕೋಬೇಕು. ಇವಾಗ ಡೆಫಿನಿಷನ್ ಏನ್ ಹೇಳುತ್ತೆ ಹೇಳ್ರಿ? ಎ ಡಾಟ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಕಾಸ್ ಥೀಟಾ. ಕರೆಕ್ಟಾ ಫಾರ್ಮುಲಾ ಇದು? ಡಾಟ್ ಪ್ರಾಡಕ್ಟ್ ಇನ್ ಡೆಫಿನಿಷನ್. ಇಲ್ಲಿ ಡಾಟ್ ಕಾಣಿಸ್ತಾ ಇದೆ ನೋಡ್ರಿ, ಡಾಟ್. ಓಕೆನಾ? ನೋಡಿ ಅಬ್ಸರ್ವ್ ಮಾಡಿ ಇವಾಗ. ಈಗ ದಿಸ್ ಗಿವ್ಸ್ ಅಸ್ ದ ಡಾಟ್ ಪ್ರಾಡಕ್ಟ್. ಓಕೆನಾ? ಸಪೋಸ್ ನೋಡಿ ಅಬ್ಸರ್ವ್ ಬರಿಬೇಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಸಪೋಸ್ ಇಫ್ ಐ ಡ್ರಾ ಎ ಪರ್ಪೆಂಡಿಕ್ಯುಲರ್ ಹಿಯರ್, ವಾಟ್ ಹ್ಯಾಪನ್ಸ್? ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀನಿ. ಇದನ್ನೇ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀನಿ. ಇದಕ್ಕೆ ಯಾವ್ದು ಡ್ರಾ ಮಾಡಿದೀನಿ ಹೇಳಿ? ಪರ್ಪೆಂಡಿಕ್ಯುಲರ್ ಓ ಎ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀನಿ. ಅರ್ಥ ಆಯ್ತಾ? ದೆನ್ ದಿಸ್ ಇಸ್ ದ ಆಂಗಲ್. ಇದು 90 ಡಿಗ್ರಿ ಆಯ್ತು. ಈಗ ನೋಡಿ, ದಿಸ್ ಎ ಡಾಟ್ ಬಿ ಅಂತಕ್ಕಂಥದ್ದು ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಆನ್ಸರ್ ನೋಡಿದ್ವಿ ನಾವು. ಎ ಡಾಟ್ ಬಿ ಆನ್ಸರ್ ಏನ್ ಬಂತು? 16 ಬಂತು. ಆಮೇಲೆ ಬಿ ಡಾಟ್ ಎ ಆನ್ಸರ್ ಏನ್ ಬಂತು? ಅದು 16 ಬಂದಿತ್ತು. ಅಂದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಬಿ ಡಾಟ್ ಎ ಕಾಂಪಿಟೇಟಿವ್ ಪ್ರಾಪರ್ಟಿ ಓಡಿಸ್ಬಿಟ್ಟು ಆಗುತ್ತೆ ಡಾಟ್ ಪ್ರಾಡಕ್ಟ್ ಗೆ. ಹಾಗಾದ್ರೆ ಎ ಡಾಟ್ ಬಿ ಆಲ್ಸೋ ರೆಪ್ರೆಸೆಂಟ್ಸ್, ಅರ್ಥ ಮಾಡ್ಕೋಬೇಕು. ಈ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳಿದ್ರಲ್ಲ ನೀವು, dy ಬೈ ಡಿ ಎಕ್ಸ್ ಏನೇನ್ ರೆಪ್ರೆಸೆಂಟ್ ಮಾಡುತ್ತೆ ಹೇಳ್ರಿ? ಅದು dy ಬೈ ಡಿ ಎಕ್ಸ್ ರೆಪ್ರೆಸೆಂಟ್ಸ್ ರೇಟ್ ಆಫ್ ಚೇಂಜ್ ಆಫ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿ. ಕರೆಕ್ಟ್? ಒನ್ ಆನ್ಸರ್ ರೇಟ್ ಆಫ್ ಚೇಂಜ್. ಇನ್ನೊಂದು ಆನ್ಸರ್ ಏನ್ ರೆಪ್ರೆಸೆಂಟ್ ಮಾಡ್ತಾರೆ ಹೇಳ್ರಿ? ಅದು dy ಬೈ ಡಿ ಎಕ್ಸ್ ಆಲ್ಸೋ ರೆಪ್ರೆಸೆಂಟ್ಸ್ ಸ್ಲೋಪ್. ಓಕೆನಾ? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಓಕೆನಾ? ಎರಡನೇ ಆನ್ಸರ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಆತರ ಎ ಡಾಟ್ ಬಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಎ ಡಾಟ್ ಬಿ ಲೆಂತ್ ಆಫ್ ದ ಟು ವೆಕ್ಟರ್ಸ್ ಇಂಟು ಕೊಸೈನ್ ಆಫ್ ದ ಆಂಗಲ್, ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ಅರ್ಥ, ಅದ್ರ ಅರ್ಥ ಏನಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಇವಾಗ. ನೋಡ್ರಿ, ಎ ಡಾಟ್ ಬಿ ರೆಪ್ರೆಸೆಂಟ್ ವಾಟ್? ನೋಡ್ರಿ ಇಲ್ಲಿ ಇವೆರಡರ ಡಾಟ್ ಪ್ರಾಡಕ್ಟ್ ನೀವು ಲೆಂತ್ ನಾವು ಮಲ್ಟಿಪ್ಲೈ ಮಾಡ್ತೀವಲ್ಲ, ಅವಾಗ ಈ ವೆಕ್ಟರ್ ಇದೆಯಲ್ಲ, ಯಾವ ವೆಕ್ಟರ್ ಇದು? ಓ ಬಿ ಅಂದ್ರೆ ಬಿ ತಗೊಂಡಿದ್ದಾನೆ ನಾನು. ಈ ವೆಕ್ಟರಿನ ಪ್ರೊಜೆಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ whenever we multiply length of the two vectors and cosine of the angle, left hand side also represents projection ಅಂತ ಹೇಳ್ತಾರೆ. ಅಂದ್ರೆ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಅಂದ ಅದರ್ ವೆಕ್ಟರ್. ಅಂದ್ರೆ ನೋಡ್ರಿ ಇಲ್ಲಿ ಬರಿಬೇಡ್ರಿ. ಸೊ ಎ ಡಾಟ್ ಬಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪ್ರೊಜೆಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಡಾಟ್ ಪ್ರಾಡಕ್ಟ್ ಆಲ್ಸೋ ರೆಪ್ರೆಸೆಂಟ್ಸ್ ವಾಟ್? ಇಟ್ ರೆಪ್ರೆಸೆಂಟ್ಸ್ ದ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದ ಅದರ್ ವೆಕ್ಟರ್ ಅಂತ ಹೇಳ್ತೀವಿ. ಅದು ಜಾಮೆಟ್ರಿಕಲ್ ಮೀನಿಂಗ್. ಸೊ ಹಂಗಂದ್ರೆ ಏನಂತ ಬರೀಬೇಕು ಇಲ್ಲಿ ನೋಡೋಣ. ಸರಿ, ಇಷ್ಟು ಆಯ್ತಲ್ವಾ? ಲೆಟ್ ಅಸ್ ರೈಟ್ ದ ಪಾಯಿಂಟ್. ಫಸ್ಟ್ ಪಾಯಿಂಟ್ಸ್ ಬರ್ದು ಬಿಡೋಣ. ಇಲ್ಲಿ ಪಾಯಿಂಟ್ ಬರೀತೀರಾ? ಹೆಡ್ಡಿಂಗ್ ಏನ್ ಬರ್ಕೊಂಡಿರಿ ಹೇಳ್ರಿ? Geometrical meaning of dot product. ಓಕೆ, ದ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್
also represents the Varun Kumar projection of one vector. Varun Kumar ಕೇಳಿಸ್ತಾ ಇದೆಯಾ? On Yes, sir. other vector ಬರ್ಕಂತ ಇದೆಯಾ? Projection of one vector on other vector. Yes, sir. ಬರ್ಕಂತಿದೆ. It is written as, ನೋಡಿ ಕರೆಕ್ಟ್ ಆಗಿ ಅಂಡರ್ಲೈನ್ ಮಾಡಿದೀನಿ ನಾನು, ಇನ್ವರ್ಟೆಡ್ ಕಾಮಾ ಹಾಕಿದ್ದೀನಿ. ಪ್ರೊಜೆಕ್ಷನ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದು ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅದರ್ ವೆಕ್ಟರ್. ಬರ್ಕೊಂಡ್ರಾ? ಇಲ್ಲೊಂದು ಹಂಗೆ ರಫ್ ಚಿತ್ರ ಹಾಕಿರ್ತೀನಿ. ಧನುಶ್ರೀ ಬರ್ಕೊಳ್ತಾ ಇದ್ದೀರಾ? Yes, sir. ಓಕೆ, ಜಸ್ಟ್ ನಿಮ್ ರೆಫರೆನ್ಸ್ ಹಾಕಿರ್ತೀನಿ ನೋಡ್ರಿ. ಈ ಚಿತ್ರ ಯಾವಾಗಲೂ ಮೈಂಡ್ ಅಲ್ಲಿ ಇರಬೇಕು. ಇದು ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಕನ್ಸಿಡರ್ ಮಾಡ್ರಿ. ಸೊ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ನಾನು ಡ್ರಾಪ್ ಮಾಡ್ತೀನಿ ಇಲ್ಲಿ, ಪರ್ಪೆಂಡಿಕ್ಯುಲರ್. ಓಕೆನಾ? ನೋಡಿ ಬಿ ಎಂ ಒಂದು ಪರ್ಪೆಂಡಿಕ್ಯುಲರ್ ಅಬ್ಸರ್ವ್ ಮಾಡ್ರಿ ಎಲ್ಲರೂ. ಈಗ ನೋಡಿ ಏನಿದು ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅದರ್ ವೆಕ್ಟರ್ ಅಂತಂದ್ರೆ ಅಬ್ಸರ್ವ್ ಮಾಡ್ರಿ. ವೆಕ್ಟರ್ ಬಿ ಇದೆಯಾ? ವೆಕ್ಟರ್ ಬಿ, ಓ ಬಿ ಇಸ್ ವೆಕ್ಟರ್ ಬಿ. ಇದೈತಲ್ಲ, ಇದು ವೆಕ್ಟರ್ ಎ. ಅರ್ಥ ಆಯ್ತಲ್ಲ? ಈಗ ಇವೆರಡು ಡಾಟ್ ಪ್ರಾಡಕ್ಟ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಇದು ಹಿಂಗೆ ಬೋರ್ಡ್ ಮೇಲೆ ಇಲ್ಲಿ ಇದು ಗೊತ್ತಾಗಲ್ಲ, ಇದು ಒಂಥರ 3D ಇದು. ನೋಡ್ರಿ ಅಬ್ಸರ್ವ್ ಮಾಡ್ರಿ, ಹೇಳ್ತೀನಿ. ಓಕೆ, ಇಲ್ಲಿ ಬರೆಯೋಣ. ದೇರ್ ಫೋರ್ ನೆಕ್ಸ್ಟ್ ಲೈನ್ ಅಲ್ಲಿ ಬರೆಯೋಣ. ಪ್ರೊಜೆಕ್ಷನ್ ಆಫ್, ನೋಡಿ ಒನ್ ವೆಕ್ಟರ್ ಆನ್ ದ ಅದರ್ ವೆಕ್ಟರ್. ಇಲ್ಲಿ ನಾವು ತಗೊಂಡಿರೋ ವೆಕ್ಟರ್ಸ್ ಯಾವ ಹೇಳ್ರಿ? ಎರಡು ಜಸ್ಟ್ ನಾವ್ ಹೆಸರು ಕೊಟ್ಟಿದೀವಲ್ಲ, ವೆಕ್ಟರ್ ಎ, ವೆಕ್ಟರ್ ಬಿ. ಒಂದು ವೆಕ್ಟರ್ ಎ, ಒಂದೊಂದು ವೆಕ್ಟರ್ ಬಿ. ನೀವು ಯಾವ್ದಾರ ತಗೊಳ್ರಿ, ಜನರಲ್ ನಾವು ಎ ಬಿ ತಗೊಂಡಿದ್ವಿ. ಓಕೆ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಅನ್ಕೊಳ್ರಿ, ಹಿಂಗೆ ಹೆಸರು ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಲ್ವಾ? ನೋಡಿ ಇದೇನಂದ್ರೆ ಅರ್ಥ ಮಾಡ್ಕೋಬೇಕು. ಈಗ ಒಂದು ವೆಕ್ಟರಿನ ಪ್ರೊಜೆಕ್ಷನ್ ಇನ್ನೊಂದು ವೆಕ್ಟರ್ ಮೇಲೆ ಅಂತಂದ್ರೆ ಅರ್ಥ ಇಷ್ಟೇ. ಅದನ್ನ ಮ್ಯಾಥಮೆಟಿಕಲ್ ರಿಪ್ರೆಸೆಂಟ್ ಮಾಡ್ಬೇಕಲ್ಲ ನಾವು. ಈಗ ನೋಡ್ರಿ, ರೇಟ್ ಆಫ್ ಚೇಂಜ್ ಅಂತ ವರ್ಡ್ ಅಲ್ಲಿ ಹೇಳಿದ್ರೆ ಅದನ್ನ ಮ್ಯಾಥಮೆಟಿಕಲಿ ಬರೆಯಕ್ ಒಂದು ಸಿಂಬಲ್ ಬೇಕಲ್ಲ ನಮಗೆ. ಅದನ್ನ ಹೆಂಗ್ ಬರಿತೀವಿ ನಾವು? ಡಿವೈ ಬೈ ಡಿ ಎಕ್ಸ್ ಅಂತ ಬರಿತೀವಿ. ಸ್ಲೋಪ್ ಅಂತ ಹೇಳ್ತೀವಲ್ಲ ವರ್ಡ್ ಅಲ್ಲಿ, ಅದನ್ನ ಸಿಂಬಲೈಸ್ ಮಾಡ್ಬೇಕಂದ್ರೆ ಲೆಟರ್ ಯೂಸ್ ಮಾಡ್ಬೇಕಲ್ಲ, ಎಂ ಅಂತ ಯೂಸ್ ಮಾಡ್ತೀವಿ. ಇಲ್ಲ ಸರ್ ಎಂ ಕ್ಲಿಯರ್ ಆಗ್ಲಿಲ್ಲ, ಇನ್ನೂ ಒಂದು ಸ್ವಲ್ಪ ನಿಮ್ಗೆ ಬರೀರಿ ಅಂದ್ರೆ ಟ್ಯಾನ್ ಥೀಟಾ ಅಂತ ಬರೀತೀವಿ. ಅಂದ್ರೆ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಸ್ ಸ್ಲೋಪ್ ಅಲ್ವಾ? ಕರೆಕ್ಟಾ? Yes, sir. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂದ್ರೆ ಅರ್ಥ ಏನಂದ್ರೆ ನೋಡ್ರಿ, ಅದಕ್ಕೆ ನಾನು ಹೇಳಿದ್ದು ಇವೆರಡರ ಡಾಟ್ ಪ್ರಾಡಕ್ಟ್ ಅಂದ್ರೆ ವೆಕ್ಟರ್ ಎ ಡಾಟ್, ಅಬ್ಸರ್ವ್ ಮಾಡ್ರಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂದ್ರೆ ಈ ವೆಕ್ಟರ್ ಅಂದ್ರೆ ಫಸ್ಟ್ ವೆಕ್ಟರ್ ಡಾಟ್, ನೋಡಿ ಸೆಕೆಂಡ್ ವೆಕ್ಟರ್ ಯಾವ್ದು ಇದ್ರಿ? ಬಿ ಅಲ್ವಾ? ಇಲ್ಲಿ ತಗೊಂಡ್ರದ್ ನಾನು ಸೆಕೆಂಡ್ ವೆಕ್ಟರ್ ಬಿ ತಾನೆ. ಬಿ ಅಂತಂದ್ರೆ ಬಿ ನ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್, ಬಿ ನ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ ಅಂದ್ರೆ ಯಾವ್ದು? ಬಿ ಕ್ಯಾಪ್. ಕರೆಕ್ಟಾ? ಸರಿನಾ? ಬಾಕ್ಸ್ ಹಾಕೋಣ ಒಂದು. ನೋಡಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂದ್ರೆ ಅದನ್ನು ಡಾಟ್ ಪ್ರಾಡಕ್ಟೇ. ಅದೇನಂದ್ರೆ ಫಸ್ಟ್ ವೆಕ್ಟರ್ ಡಾಟ್ ಯಾವ್ದ್ರ ಮೇಲೆ ಅದು ಪ್ರೊಜೆಕ್ಟ್ ಆಗ್ತಾ ಇರೋದು? ವೆಕ್ಟರ್ ಬಿ ಮೇಲೆ. ವೆಕ್ಟರ್ ಬಿ ಮೇಲೆ ಪ್ರೊಜೆಕ್ಟ್ ಆಗ್ತಾ ಇದೆ ಅಂದ್ರೆ ಆ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ ಕನ್ಸಿಡರ್ ಮಾಡ್ಬೇಕು, ಅಂದ್ರೆ ಬಿ ಕ್ಯಾಪ್. ಹಾಗಾದ್ರೆ ವೆಕ್ಟರ್ ಎ ಅಬ್ಸರ್ವ್ ಮಾಡ್ಬೇಕು. ಈಗ ಫಸ್ಟ್ ಕ್ಲಾಸ್ ಇಂದ ಓದಿ ನೋಡ್ರಿ, ಬಿ ಕ್ಯಾಪ್ ಫಾರ್ಮುಲಾ ಏನು? ಬಿ ಕ್ಯಾಪ್ ಅಂತಂದ್ರೆ ಏನು? ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಬಿ ಅಂದ್ರೆ ಏನಾಗ್ತದ? ಬಿ ಕ್ಯಾಪ್ ಫಾರ್ಮುಲಾ ವೆಕ್ಟರ್ ಬಿ ಬೈ ಲೆಂತ್ ಆಫ್ ವೆಕ್ಟರ್ ಬಿ. ಹೌದಾ? ಅಂದ್ರೆ ಮತ್ತೆ ಇದನ್ನೇ ಇಲ್ಲಿ ಹಾಕ್ತೀನಿ ನೋಡ್ರಿ, ಅದಕ್ಕೆ ಎಲ್ಲವನ್ನು ಓದ್ಕೋಬೇಕು ಅಂತ ಹೇಳೋದು. ನೋಡಿ ಇದು ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಇದು ನಿಂಗಾರ ನೆನಪಿಟ್ಕೊಳ್ರಿ ನಿಮ್ಮ ಅನುಕೂಲ. ವೆಕ್ಟರ್ ಎ ಡಾಟ್ ಬಿ ಕ್ಯಾಪ್ ಅಂತ, ಬಿ ಅಲ್ಲ ವೆಕ್ಟರ್ ಎ ಡಾಟ್ ಬಿ ಕ್ಯಾಪ್, ಅಥವಾ ಎ ಡಾಟ್ ಬಿ ಬೈ ಲೆಂತ್ ಆಫ್ ವೆಕ್ಟರ್ ಬಿ ಅಂತ ನೆನಪಿಟ್ಕೋಬಹುದು. ದಿಸ್ ಈಸ್ ಪ್ರೊಜೆಕ್ಷನ್. ಇದು ಜಮೆಟ್ರಿಕಲ್ ಮೀನಿಂಗ್. ಇದು ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ, ಹಿಂಗೂ ಕೂಡ ನೀವು ನೆನಪಿಟ್ಕೋಬಹುದು. ಓಕೆನಾ? ಅರ್ಥ ಆಯ್ತಾ ವರುಣ್ ಕುಮಾರ್? ಅಂಡ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ. ಧನುಶ್ರೀ ಇದನ್ನ ಹೇಳ್ರಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಏನಾಗ್ಬೋದು ನೋಡೋಣ. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ, ಇದು ಪ್ರೊಜೆಕ್ಷನ್ ಆಫ್, ಇಲ್ಲಿ ನೋಡೋಣ ಇದೇ ಚಿತ್ರ ನೋಡೋಣ. ಈ ವೆಕ್ಟರಿನ ಪ್ರೊಜೆಕ್ಷನ್ ಇದ್ರ ಮೇಲೆ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ
ಇದರ ನೆರಳು ಪ್ರೊಜೆಕ್ಷನ್ ಅಂದ್ರೆ ಪ್ರಕ್ಷೇಪ ಅಂತಾರೆ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಏನಾಗಬೇಕು ಗೊತ್ತಾ ಇಲ್ಲಿ ಇವಾಗ ಈ ವೆಕ್ಟರ್ ಇದೆಯಲ್ಲ, ಯಾವ ವೆಕ್ಟರ್ ಇದು? ಈ ವೆಕ್ಟರ್ ಎ ಇದೆ ನೋಡ್ರಿ ಇಲ್ಲಿ, ಈ ವೆಕ್ಟರ್ ಅಲ್ವಾ ವೆಕ್ಟರ್ ಎ. ವೆಕ್ಟರ್ ಎ ನ ಡೈರೆಕ್ಷನ್ ನಲ್ಲಿರೋ ಯೂನಿಟ್ ವೆಕ್ಟರ್ ಯಾವುದು? ಎ ಕ್ಯಾಪ್. ಆಮೇಲೆ ಈ ವೆಕ್ಟರ್ ಅವೆರಡು ಡಾಟ್ ಪ್ರಾಡಕ್ಟ್ ಅಂದ್ರೆ ವೆಕ್ಟರ್ ಬಿ ಡಾಟ್, ಹೌದಾ? ಅರ್ಥ ಆಗ್ತೈತೆ ಅನ್ಸುತ್ತೆ ಈಗ ನೋಡ್ರಿ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಕ್ಯಾನ್ ಬಿ ರಿಟನ್ ಆಸ್ ವೆಕ್ಟರ್ ಬಿ ಡಾಟ್ ಈ ಡೈರೆಕ್ಷನ್ ಅಂದ್ರೆ ಈ ವೆಕ್ಟರ್ ನ ಡೈರೆಕ್ಷನ್ ನಲ್ಲಿ ಯೂನಿಟ್ ವೆಕ್ಟರ್ ಯಾವುದು? ಎ ಕ್ಯಾಪ್. ಎ ಕ್ಯಾಪ್. ನೋಡಿ ನಾನು ಇಲ್ಲಿ ಫಸ್ಟ್ ತಗೊಂಡಿದ್ನಲ್ಲ, ಫಸ್ಟ್ ತಗೊಂಡಿದ್ದೇನು ಗೊತ್ತಾ? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ತಗೊಂಡಿದ್ದೆ. ಅಂದ್ರೆ ಈ ತರ ಉದಾಹರಣೆ ನೀವು ಇದನ್ನ ಎ ಅನ್ಕೊಳ್ರಿ, ಇದನ್ನ ನೀವು ಬಿ ಅನ್ಕೊಂಡ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಈಸ್ ಎ ಡಾಟ್ ಬಿ ಕ್ಯಾಪ್. ಈಗ ರಿವರ್ಸ್ ತಗೊಂಡಿದ್ದೆ, ಇದನ್ನ ವೆಕ್ಟರ್ ಬಿ ಅಂದ್ರೆ ಈಗ ಸಪೋಸ್ ಇಲ್ಲ ಇದು ನೋಡಿ ವೆಕ್ಟರ್ ಬಿ ವೆಕ್ಟರ್ ಎ. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಇದು ಬರ್ತದೆ ನೋಡಿ ಬಿ ಡಾಟ್ ಎ ಕ್ಯಾಪ್. ಅಂದ್ರೆ ಇದರ ಆನ್ಸರ್ ಏನ್ ಬರ್ತದೆ ಗೊತ್ತಾ? ಈಗ ಬಿ ವೆಕ್ಟರ್ ಬಿ ಡಾಟ್ ಎ ಕ್ಯಾಪ್ ಅಂದ್ರೆ ಏನು? ವೆಕ್ಟರ್ ಎ ಡಿವೈಡೆಡ್ ಬೈ ಲೆಂತ್ ಆಫ್ ವೆಕ್ಟರ್ ಎ. ವೆಕ್ಟರ್ ಎ ಡಿವೈಡೆಡ್ ಬೈ ಲೆಂತ್ ಆಫ್ ವೆಕ್ಟರ್ ಎ. ಅಲ್ಲಿಗೆ ಇದು ಇವೆರಡು ನೋಡ್ರಿ ನ್ಯೂಮರೇಟರ್ ಸೇಮ್ ಆಗ್ತದೆ ಇಲ್ಲಿ. ಎ ಡಾಟ್ ಬಿ ಇಸ್ ಈಕ್ವಲ್ ಟು ಬಿ ಡಾಟ್ ಎ. ಕಾಂಪಿಟೇಟಿವ್ ತಾನೆ ಅವೆರಡು. ಹಂಗಂದ್ರೆ ನ್ಯೂಮರೇಟರ್ ಎರಡು ಸೇಮೆ, ಬಟ್ ಡಿನಾಮಿನೇಟರ್ ಮಾತ್ರ ಏನಾಗ್ಬೇಕು ನೋಡ್ರಿ, ಇಲ್ಲಿ ಯಾವ ವೆಕ್ಟರ್ ಮೇಲೆ ಅಂತ ಇರುತ್ತೋ ಆ ಡೈರೆಕ್ಷನ್ ಯೂನಿಟ್ ವೆಕ್ಟರ್ ಬರಬೇಕು. ಸೊ ದಿಸ್ ಈಸ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ. ದಿಸ್ ಈಸ್ ದಿಸ್. ಅರ್ಥ ಆಯ್ತಾ? Yes, sir. ಅರುಣ್ ಕುಮಾರ್. Yes, sir. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಡಾಟ್ ಪ್ರಾಡಕ್ಟ್ ಏನು ನೋಡ್ರಿ? ಇನ್ನೊಂದ್ಸರಿ ಹೇಳ್ತೀನಿ. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಡಾಟ್ ಪ್ರಾಡಕ್ಟ್ ಈಸ್ ಇಟ್ ರೆಪ್ರೆಸೆಂಟ್ಸ್ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದ ಅದರ್ ವೆಕ್ಟರ್. ಈಗ ನೋಡ್ರಿ, ಯಾವ ವೆಕ್ಟರ್ ಮೇಲೆ ಪ್ರೊಜೆಕ್ಷನ್ ಇರುತ್ತೋ ಆ ವೆಕ್ಟರ್ ನ ಡೈರೆಕ್ಷನ್ ನಲ್ಲಿರೋ ಯೂನಿಟ್ ವೆಕ್ಟರ್ ತಗೋಬೇಕು. ಈಗ ನೋಡ್ರಿ, ಈಗ ಸಪೋಸ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಯಾವ ವೆಕ್ಟರ್ ಮೇಲೆ? ಅದು ಬಿ ವೆಕ್ಟರ್ ಮೇಲೆ. ಮತ್ತೆ ಬಿ ವೆಕ್ಟರ್ ಮೇಲೆ ಅಂದ್ರೆ ಬಿ ವೆಕ್ಟರ್ ನ ಡೈರೆಕ್ಷನ್ ನಲ್ಲಿ ಯೂನಿಟ್ ವೆಕ್ಟರ್ ತಗೊಳ್ರಿ. ಆಮೇಲೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಅಂದ್ರೆ ವೆಕ್ಟರ್ ಎ ಡೈರೆಕ್ಷನ್ ನಲ್ಲಿ ಯೂನಿಟ್ ವೆಕ್ಟರ್ ತಗೋಬೇಕು. ಅವೆರಡು ಡಾಟ್ ಪ್ರಾಡಕ್ಟ್ ಮಾಡಬೇಕು. ವಿಲ್ ಗೆಟ್ ದಿಸ್ ರಿಲೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಕಳಿಸ್ತಾ ಇದೀನಿ. ಎಷ್ಟು ಪಾಯಿಂಟ್ಸ್ ಆಯ್ತು? 11, sir. ಧನುಶ್ರೀ ಬರ್ಕಾತಾ ಇದೀರಾ? Yes, sir. ಎಷ್ಟನೇ ಪಾಯಿಂಟ್ ಹೇಳ್ರಿ? ಈಗ 12th ಪಾಯಿಂಟ್ ಅಲ್ಲ? Yes, sir. ಓಕೆ. ಇಫ್ ಎ ಅಂಡ್ ಬಿ ಆರ್ ಎನಿ ಟು ನಾನ್ ಝೀರೋ ವೆಕ್ಟರ್ಸ್, ನಾನ್ ಝೀರೋ ಅಂತ ಅಂಡರ್ಸ್ಟುಡ್ ಅದು. ಸೊ ಎರಡು ವೆಕ್ಟರ್ಸ್ ಇದ್ರೆ ಅಬ್ಸರ್ವ್ ಮಾಡ್ರಿ ಎಲ್ಲರೂ, ಲೆಂತ್ ಆಫ್ ಎ ಪ್ಲಸ್ ಲೆಂತ್ ಆಫ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್. ಓಕೆನಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಲ್ಲ ಎಲ್ಲರಿಗೂ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗ್ತದೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ? ಹಾಗಾದ್ರೆ ಇಲ್ಲಿ ನೋಡೋಣ. ಎ ಸ್ಕ್ವೇರ್ ಲೆಂತ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 ಟೈಮ್ಸ್. ಓಕೆನಾ? ಅಬ್ಸರ್ವ್ ಮಾಡ್ರಿ, 2 ಟೈಮ್ಸ್ ಎ ಡಾಟ್ ಬಿ. ಕರೆಕ್ಟಾ? Yes, sir. ಧನುಶ್ರೀ ಓದ್ರಿ. If vector A and vector B are any two vectors, vector A plus vector B whole square is equal to length of vector A square plus length of vector B square plus 2 into A dot B. ಬ್ರಾಕೆಟ್ ಅಲ್ಲಿ ಇಲ್ಲಿ ಎ ಡಾಟ್ ಬಿ ಇದೆಯಲ್ಲ, ಇದು ಡಾಟ್ ಪ್ರಾಡಕ್ಟ್. ಇದು ಅರ್ಥ ಆಯ್ತಾ? ಡಾಟ್ ಪ್ರಾಡಕ್ಟ್ ಇದು. ಸೊ ಲೆಂತ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಡಾಟ್ ಪ್ರಾಡಕ್ಟ್. ಸೊ ಇದೇ ತರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬಳಕೆ ಮಾಡ್ಕೋಬಹುದು ವೆಕ್ಟರ್ ಚಾಪ್ಟರ್ ನಲ್ಲಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಗೊತ್ತೈತಲ್ಲ, ಇದೇ ತರ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ಬಿ. ಹೌದಾ? ಎ ಡಾಟ್ ಬಿ. ಕರೆಕ್ಟಾ? Yes, sir. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆಯಲ್ಲ, ಎ ಪ್ಲಸ್ ಬಿ. ನೋಡ್ರಿ ಇಲ್ಲಿ ಸ್ವಲ್ಪ ಡಾಟ್ ಎ ಮೈನಸ್ ಬಿ ನಾವು ಇಂಟು ಅಂತೀವಿ ಮಾಮೂಲಿ ಆಲ್ಜಿಬ್ರಾದಲ್ಲಿ. ಇದು ಡಾಟ್ ಪ್ರಾಡಕ್ಟ್. ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಏನ್ ಬರೀಬಹುದು ಹೇಳ್ರಿ? ರೈಟ್ ಹ್ಯಾಂಡ್ ಸೈಡ್ ನೋಡೋಣ. ವರುಣ್ ಕುಮಾರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಹೇಳು ಬೇಗ. ವರುಣ್ ಕುಮಾರ್.
ಕೇಳಿಸ್ತಾ ಇದೆಯಾ? ಮೈಕ್ ಆಫ್ ಆಗಿದೆ. ಕೇಳಿಸ್ತಾ ಇದೆಯಾ? ಇಲ್ಲ. ಗೀತಾಂಜಲಿ, ವರುಣ್ ಓಕೆ. a plus b dot a minus ಫಾರ್ಮುಲಾ ಕೇಳಿಸ್ತಾ ಇದೆಯಾ? ಮೈಕ್ ಆನ್ ಮಾಡ್ಕೊಳ್ರಿ. ಕೇಳಿಸ್ತಾ ಇದೆಯಾ? ಅರುಣ್ ಕುಮಾರ್. a square minus b square. a square minus b square ಅಂದ್ರೆ ಇಲ್ಲಿ ಏನ್ ಬರೀಬೇಕು ಗೊತ್ತಾ? ಲೆಂತ್ ಆಫ್ a ಸ್ಕ್ವೇರ್ ಮೈನಸ್ ಲೆಂತ್ ಆಫ್ b ಸ್ಕ್ವೇರ್. ಇಂಪಾರ್ಟೆಂಟ್ ಫಾರ್ಮುಲಾ ಇದು ನೋಡಿ, ರೈಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಇನ್ನೊಂದು ನೋಡೋಣ. ವೆಕ್ಟರ್ a ಪ್ಲಸ್ ವೆಕ್ಟರ್ b ಪ್ಲಸ್ ವೆಕ್ಟರ್ c ಹೋಲ್ ಸ್ಕ್ವೇರ್ ಫಾರ್ಮುಲಾ ನೋಡೋಣ. a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವೇರ್. ಇವೆಲ್ಲ ಯೂಸ್ ಆಗ್ತವೆ ಈಗ. ಧನುಶ್ರೀ ಕೇಳಿಸ್ತಾ ಇದೆಯಾ? ಎಸ್ ಸರ್. ಫಾರ್ಮುಲಾ ನೋಡ್ರಿ. a ಪ್ಲಸ್ b ಪ್ಲಸ್ ಫಾರ್ಮುಲಾ ಹೇಳಿ. a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವೇರ್. ಬೇಗ ಹೇಳ್ಬೇಕು, ಬರೀಬೇಕಾ ನಾನೇ? a square plus b square plus c square ನೋಡಿ ಲೆಂತ್ ಬರೀಬೇಕು. ಲೆಂತ್ ಆಫ್ ಓಕೆ 2ab ಪ್ಲಸ್ 2bc ಪ್ಲಸ್ 2c ಅಲ್ವಾ? ಅಲ್ಲೆಲ್ಲ ನಾವ್ ಹಿಂಗ್ ಬರೀದ್ರೆ 2 ಕಾಮನ್ ತಕೊಂಡ್ಬಿಟ್ರೆ ಎಲ್ಲದ್ರಾಗೂ 2 ಇರುತ್ತಲ್ಲ. ಸೊ a ಡಾಟ್ b ಪ್ಲಸ್ b ಡಾಟ್ c ಪ್ಲಸ್ ಕರೆಕ್ಟಾ c ಡಾಟ್ a. ಓಕೆನಾ? a ಡಾಟ್ b ಪ್ಲಸ್ b ಡಾಟ್ c ಪ್ಲಸ್ c ಡಾಟ್ a. ನೋಡ್ರಿ ಇವೆಲ್ಲ ನಾವು ನೆನ್ಪಿಟ್ಕೋಬೇಕು. ಇವೆಲ್ಲ ಫಾರ್ಮುಲಾಸ್ ನಮ್ಗೆ ಯೂಸ್ ಆಗ್ತವೆ ನೆಕ್ಸ್ಟ್ ಸಣ್ಣ ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಮಾಡುವಾಗ. ಬರ್ಕಂಡ್ರ? ಬರ್ಕೊತಾ ಇದೀರಾ? ಎಸ್ ಸರ್. ಎಸ್ ಸರ್. ಓಕೆ. ನೋಡಿ 12 ಪಾಯಿಂಟ್ಸ್ ಆಲ್ವ ಅನ್ಸುತ್ತಲ್ಲ ನೋಟಲ್ಲಿ. ಸೊ ಇಷ್ಟು ನಿನ್ನೆ ಡಿಸ್ಕಸ್ ಮಾಡಿದ್ವಲ್ಲ ಸ್ಕೇಲಾರ್ ಪ್ರಾಡಕ್ಟ್, ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಗೋ ಥ್ರೂ ಆಲ್ ದ ಪಾಯಿಂಟ್ಸ್ ಒನ್ಸ್ ಅಗೈನ್. ಒಂದು ಎಕ್ಸಾಂಪಲ್ ಬರೀತೀನಿ. ಓಕೆನಾ? ಲೆಟ್ ಅಸ್ ಸ್ಟಾರ್ಟ್ ಸಮ್ ಎಕ್ಸಾಂಪಲ್ಸ್. ಒಂದು ಕೆಲವು ಎಕ್ಸಾಂಪಲ್ಸ್ ತಗೋಣ. ಇಫ್ a is a unit vector, if a is a unit vector such that x minus a dot x plus a is equal to 8. ನೋಡಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅದನ್ನ ನಾನು ಬಿಗಿನ್ ಮಾಡಿದ್ದೀನಿ. ಫೈಂಡ್ ಲೆಂತ್ ಆಫ್ ವೆಕ್ಟರ್ ಎಕ್ಸ್. ಹೋದ್ರಿ ಧನುಶ್ರೀ? If vector a is a unit vector such that vector x minus vector a dot vector x plus vector a is equal to 8, find length of vector x. ವೆಕ್ಟರ್ ಎಕ್ಸ್ 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಪಟ 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 ಮಾಡ್ಬೇಕು ಇವಾಗ, ಟೈಮ್ ವೇಸ್ಟ್ ಮಾಡಂಗಿಲ್ಲ. ವರುಣ್ ಕುಮಾರ್. ಓಕೆ, ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ ವೆಕ್ಟರ್ ಎಕ್ಸ್ ಮೈನಸ್ ಎ ಡಾಟ್ ವೆಕ್ಟರ್ ಎಕ್ಸ್ ಪ್ಲಸ್ ನೋಡ್ರಿ ಇಸ್ ಈಕ್ವಲ್ ಟು ಇದು ಕೊಟ್ಟಿದ್ದಾರೆ. ಇದು ಡಾಟ್ ಇದೆ ಇಲ್ಲಿ ಮಧ್ಯದಲ್ಲಿ, ಡಾಟ್ ಇಟ್ಟಿದೆ ನೋಡಿ. ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಇನ್ನೊಂದು ಪಾಯಿಂಟ್ ಇದೆ. ಇಫ್ ವೆಕ್ಟರ್ ಎ ಅನ್ನೋದು ಯೂನಿಟ್ ವೆಕ್ಟರ್ ಅಂತ ಕೊಟ್ಟಾರಲ್ವಾ, ಅಂದ್ರೆ ಲೆಂತ್ ಆಫ್ ವೆಕ್ಟರ್ ಎ ಏನಾಗಬೇಕು ಹೇಳಿ 1. ಕರೆಕ್ಟಾ? ಇಲ್ಲಿ ಬರ್ತೀನಿ ನೋಡ್ರಿ, ಇಲ್ಲಿ ಬರ್ತಿದ್ದೀನಿ. ನೀವು ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಬರೀಬೇಕಿದೆ ಒಂದ್ ಕಡೆ. ಬಿಕಾಸ್ ಎ ಇಸ್ ಅ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಾರೆ, ಅದಕ್ಕೆ ಲೆಂತ್ ಆಫ್ ವೆಕ್ಟರ್ ಇಸ್ 1. ಈಗ ನೋಡ್ರಿ, ಜಸ್ಟ್ ಈಗ ನಾನು ಹೇಳಿದ್ನಲ್ಲ ಫಾರ್ಮುಲಾ, ಎ ಮೈನಸ್ ಬಿ ಡಾಟ್ ಎ ಪ್ಲಸ್ ಬಿ ಅಂದ್ರೆ ಏನು? ಲೆಂತ್ ಆಫ್ ಎ ಸ್ಕ್ವೇರ್ ಮೈನಸ್ ಲೆಂತ್ ಆಫ್ ಬಿ ಸ್ಕ್ವೇರ್. ಆತರ ಬರೀಬಹುದು. ಇದನ್ನ ಡೈರೆಕ್ಟ್ ಬರ್ದ್ಬಿಡೋಣ. ಇಂಪ್ಲಾಯ್ಸ್ ಎಕ್ಸ್ ಮೈನಸ್ ಎ ಡಾಟ್ ಎಕ್ಸ್ ಪ್ಲಸ್ ಎ ಅಂದ್ರೆ ಓಕೆ ಲೆಂತ್ ಆಫ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡೋಕೆ ಇಲ್ಲಿಗೆ. ಕರೆಕ್ಟಾ? ಇದು ಹೋಲ್ ಸ್ಕ್ವೇರ್, ಇದು ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಹಂಗೆ ಇರಲಿ. ಓಕೆನಾ?
Yes, sir. ಕರೆಕ್ಟಾ? ಈಗ a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಓಕೆ, ಈಗ ನೋಡ್ರಿ ಇದನ್ನ ಕಂಡುಹಿಡಿಬೇಕು. ಸೊ ಇದು ಗೊತ್ತಿಲ್ಲ ನಮಗೆ, ಹಂಗೆ ಇರಲಿ. ಮೈನಸ್ ನೋಡಿ ಲೆಂತ್ ಆಫ್ ವೆಕ್ಟರ್ ಒನ್ ಇದೆ. One. ಸೊ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಒನ್. ಸೊ ಒನ್ ಹಾಕ್ಬಿಡೋಣ. ಸೊ ಇಂಪ್ಲಾಯ್ಸ್ ಲೆಂತ್ ಆಫ್ ವೆಕ್ಟರ್ ನೋಡ್ರಿ, ಕೇರ್ಫುಲ್ ಆಗಿರ್ಬೇಕು ಇಲ್ಲಿ. ಇಸ್ ಈಕ್ವಲ್ ಟು 8 ಹಂಗೆ ಇರಲಿ. 8 ಈ ಮೈನಸ್ 1 ಸ್ಕ್ವೇರ್ ಈ ಕಡೆ ಬಂದ್ರೆ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಒನ್ನೇ ಅಲ್ಲ, Yes, sir. ಹೌದಾ? ಸೊ ಲೆಂತ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಲ್ವಾ? 8 ಪ್ಲಸ್ 1 ಸ್ಕ್ವೇರ್ 1, 8 ಪ್ಲಸ್ 1 ಇಸ್ 9. ಈಗ ನೋಡಿ ಲೆಂತ್ ಆಫ್ ಎಕ್ಸ್ ನೋಡ್ರಿ, ಅಬ್ಸರ್ವ್ ಮಾಡ್ಬೇಕು. ಲೆಂತ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂತ ಐತೆ. ನಮಗೆ ಬೇಕಾಗಿರೋದು ಏನದು? ಫೈಂಡ್ ಲೆಂತ್ ಆಫ್ ದ ವೆಕ್ಟರ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಷ್ಟೇ ಅಲ್ವಾ ಬೇಕಾಗಿರೋದು? ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಈಸ್ ನೋಡಿ ಬರೀ ಪಾಸಿಟಿವ್ ಅಷ್ಟೇ, ಮತ್ತೆ ಇಲ್ಲಿ ನೆಗೆಟಿವ್ ತಗೋಬಿಡ್ರಿ. ಯಾಕಂದ್ರೆ ಲೆಂತ್ ಈಸ್ ಪಾಸಿಟಿವ್, √9 ಅಷ್ಟೇ. ಅಲ್ಲಿಗೆ 3. 3. ಕರೆಕ್ಟಾ? Yes, sir. ಮತ್ತೆ ಪ್ಲಸ್ ಆರ್ ಮೈನಸ್ 3 ಅಂತ ಬರಿಬಾರ್ದು, ತಪ್ಪಾಗ್ತದೆ. ಓನ್ಲಿ ರೈಟ್ ದ ಪಾಸಿಟಿವ್ ಬಿಕಾಸ್ ವಿ ಆರ್ ಫೈಂಡಿಂಗ್ ದ ಲೆಂತ್. ವರುಣ್ ಕುಮಾರ್. Sir, chemistry class, sir. ನಂದು ಇನ್ನೊಂದು 5 ಮಿನಿಟ್ಸ್ ಇದೆ, ಮುಗಿಸ್ತೇನೆ. ಇನ್ನೊಂದು ಎಕ್ಸಾಂಪಲ್ ಮಾಡಿ ಕ್ಲೋಸ್ ಮಾಡ್ತೀನಿ. Yes. ಓಕೆನಾ? ಸೆಕೆಂಡ್ ಎಕ್ಸಾಂಪಲ್. Yes, ಇವತ್ತು ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಲ್ಲ ನೋಡ್ರಿ, ಪಾಯಿಂಟ್ಸ್ 12 11 ಪಾಯಿಂಟ್ಸ್ ನೋಟ್ ಅಲ್ಲಿ ಅವೆಲ್ಲವೂ ಕೂಡ ನೋಡ್ರಿ. ಸೊ ಒಂದು ಎಕ್ಸಾಂಪಲ್ ಇದೆ ನೋಡೋಣ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಸೊ ಒಂದ್ ಕ್ಲಾಸಿಗೆ ಕನೆಕ್ಟ್ ಆಗಿರ್ತೀರಿ, ಆ ಕ್ಲಾಸ್ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ರಿ, ಸಮಸ್ಯೆ ಏನಿಲ್ಲ. ಅರ್ಥ ಆಗ್ತಿದೆಯಾ? ಫೈಂಡ್ ದ ಪ್ರೊಜೆಕ್ಷನ್ ಆಫ್ i plus 3j plus 7k i plus 3j plus 7k on the vector. ನೋಡಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು, ನಮ್ಮ ನೋಟ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಪಾಯಿಂಟ್. 2i minus 3j plus 6k. ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ಹೋದ್ರಿ? Find the projection of I plus 3j plus 7k on the vector 2i minus 3j plus 6k. ಓಕೆ, ನೋಡಿ ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ವರುಣ್ ಕುಮಾರ್ ಕಾನ್ಸಂಟ್ರೇಟ್ ಮಾಡ್ರಿ ಎಲ್ಲರೂ. ಕೇಳಿಸ್ತಾ ಇದೆಯಾ? ತನುಶ್ರೀ, ತರನ್ನಂ, Yes, sir. ಓಕೆ, ಶಾರದಾ, Yes, sir. ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಒಂದೊಂದೇ ಎಕ್ಸಾಂಪಲ್ ನಾನು ಮಾಡೋದು, ಒಂದೊಂದೇ ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ. ಲಿಸನ್ ಕೇರ್ಫುಲಿ. ನೋಡ್ರಿ, ಈಗ 2 ವೆಕ್ಟರ್ಸ್ ಕೊಟ್ಟಾರಲ್ಲ, ಅದು ಹೆಸರು ಕೊಡೋಣ ಫಸ್ಟ್. ಸೊ ಲೆಟ್ ವೆಕ್ಟರ್ ಎ, ಒಂದು ವೆಕ್ಟರ್ ಎ ತಗೊಳ್ಳೋಣ. ಸೊ ವೆಕ್ಟರ್ ಎ ಇದನ್ನೇ ಕೊಡೋಣ, i plus 3j plus 7k ಅಂತಿದೆಯಲ್ಲ. ಸೊ ಲೆಟ್ ಮಿ ರೈಟ್ ಇಟ್ ಇನ್ ಟ್ರಿಪ್ಲೆಟ್ ಫಾರ್ಮ್. ಆಮೇಲೆ ವೆಕ್ಟರ್ ಬಿ ಇದೆ 2 minus 3 6. ಓಕೆನಾ? ಸೊ ದೀಸ್ ಆರ್ ದ 2 ವೆಕ್ಟರ್ಸ್. ಸರಿನಾ? Yes, sir. ಈಗ ಏನ್ ಕೇಳಿದಾರ ನೋಡೋಣ. ಪ್ರೊಜೆಕ್ಷನ್ ನೋಡ್ರಿ, ಏನ್ ಕೇಳಿದಾರೆ ಅಬ್ಸರ್ವ್ ಮಾಡ್ರಿ. ಪ್ರೊಜೆಕ್ಷನ್ ಆಫ್, ಇಲ್ಲಿ ನೋಡ್ರಿ, ಇದನ್ನ ಎ ಅನ್ಕೊಂಡಿವಿ, ಬಿ ಅನ್ಕೊಂಡಿವಿ. ನೀವು ಏನಾರ, ನಾನು ಫಸ್ಟ್ ಎ ಬಿ ಅನ್ಕೊಂಡಿನಿ ಅಷ್ಟೇ. ಹಾಗಾದ್ರೆ ಪ್ರೊಜೆಕ್ಷನ್ ಆಫ್ ಏನ್ ಕೇಳಿದಾರೆ? ವೆಕ್ಟರ್ ಎ ಆನ್, ಕರೆಕ್ಟಾ? ವೆಕ್ಟರ್ ಬಿ. ವೆಕ್ಟರ್ ಎ ಆನ್ ಸೆಕೆಂಡ್ ವೆಕ್ಟರ್ ಬಿ ಅನ್ಕೊಂಡಿನಿ. ಏನಾರ ಅನ್ಕೊಳ್ಳಿ ಸಿಂಬಲ್. ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಫಾರ್ಮುಲಾ ಏನಂತ ಹೇಳುತ್ತೆ ನೋಡ್ರಿ. ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದ ಅದರ್ ವೆಕ್ಟರ್ ಇಸ್ ಗಿವನ್ ಬೈ ದ ಡಾಟ್ ಪ್ರಾಡಕ್ಟ್ ಅಲ್ವಾ? ವೆಕ್ಟರ್ ಎ ಡಾಟ್ ಹೇಳಿದ್ವಿ ನಾವು. ವೆಕ್ಟರ್ ಎ ಡಾಟ್ ಈ ವೆಕ್ಟರ್ ನ ಡೈರೆಕ್ಷನ್ ನಲ್ಲಿರೋ ಯೂನಿಟ್ ವೆಕ್ಟರ್ ಅಂದ್ರೆ ಪಿ ಕ್ಯಾಪ್. ಪೂರಾ ಕರೆಕ್ಟಾ? ಎ ಡಾಟ್ ಬಿ ಕ್ಯಾಪ್. ಈಗ ನೋಡ್ರಿ, ವೆಕ್ಟರ್ ಎ ಡಾಟ್, ಈಗ ಬಿ ಕ್ಯಾಪ್ ಫಾರ್ಮುಲಾ ಏನು? ಬಿ ಕ್ಯಾಪ್ ಅಂದ್ರೆ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಬಿ ಕ್ಯಾಪ್ ಅಂತಂದ್ರೆ ವೆಕ್ಟರ್ ಬಿ ಡಿವೈಡೆಡ್ ಬೈ ಲೆಂತ್ ಆಫ್ ವೆಕ್ಟರ್ ಬಿ. ಓಕೆನಾ? ಈಗ ಜಸ್ಟ್ ಅದಕ್ಕೆ ಪಾಯಿಂಟ್ಸ್ ಅಬ್ಸರ್ವ್ ಮಾಡ್ರಿ ಅಂತ ಹೇಳಿದ್ದು. ಓಕೆನಾ? ಈಗ ನೋಡಿ, ಎ ಡಾಟ್ ಬಿ ಇಲ್ಲೇ ಇದೆಯಲ್ಲ ನೋಡ್ರಿ. ಎ ಮತ್ತೆ ಬಿ ಇದಾವ ನಮ್ಮ ಹತ್ರ ವೆಕ್ಟರ್ಸ್. ಇವಾಗ ಡಾಟ್ ಪ್ರಾಡಕ್ಟ್ಸ್ ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಕರೆಸ್ಪಾಂಡಿಂಗ್ ಕಾಂಪೊನೆಂಟ್ ಅಂಡ್ ಆಡ್ ದೆಮ್. ಓಕೆ, 1 into 2 ಬೇಕಾದ್ರೆ ಅರ್ಥ ಆಗ್ಲಿಂದ ಬರಿತೀನಿ ನೋಡ್ರಿ. 1 into 2 ಪ್ಲಸ್ 3 into -3 3 into ಓಕೆ -3 ಪ್ಲಸ್ 7 into 6 ಹೌದಾ? ಡಿವೈಡೆಡ್ ಬೈ, ಸರಿ ಇದೆಯಾ? ಮೈನಸ್ ಇದು ನೋಡಿ. ಲೆಂತ್ ಆಫ್ ವೆಕ್ಟರ್ ಬಿ, ಯಾವ್ದ್ರ ಲೆಂತ್ ಬೇಕು ಹೇಳ್ರಿ ನಿಮಗೆ? ವೆಕ್ಟರ್ ಬಿ ಯ ಲೆಂತ್. ಬಿ ಇಲ್ಲ ಐತಲ್ಲ ಲೆಂತ್ ಆಫ್ ವೆಕ್ಟರ್ ಬಿ ಅಂದ್ರೆ ಏನು? ಸ್ಕ್ವೇರ್ ರೂಟ್ ಆಫ್. ಹೌದಾ? ಸ್ಕ್ವೇರ್ ರೂಟ್ ಆಫ್ ಇವೆಲ್ಲವನ್ನು ಸ್ಕ್ವೇರ್ ಮಾಡ್ಬೇಕು, ಸಮ್ ಮಾಡ್ಬೇಕು. 2 ಸ್ಕ್ವೇರ್ ಅಂದ್ರೆ 4 -3 ಹೋಲ್ ಸ್ಕ್ವೇರ್ ಅಂದ್ರೆ 9 6 ಸ್ಕ್ವೇರ್ ಅಂದ್ರೆ 36. ಓಕೆನಾ? ಇದನ್ನ ನೋಡಿ, ಸಿಂಪ್ಲಿಫೈ ಮಾಡಿ. ನ್ಯೂಮರೇಟರ್ 2
minus 9 plus 42 divided by ಎಷ್ಟಾಯ್ತು ನೋಡ್ರಿ ಇದು 36 plus 4 40 49. ಓಕೆ ರೂಟ್ 49 ಅಲ್ವಾ, ರೂಟ್ 49 ಅಂದ್ರೆ 7 ಬರೀಲಾ ಡಿನಾಮಿನೇಟರ್ ಅಲ್ಲಿ 7. ಅಲ್ಲಿಗೆ ನ್ಯೂಮರೇಟರ್ ಮಾಡಿ 2 plus 42 ಎಷ್ಟಾಯ್ತು 44 minus 9 ಕಳಿಬೇಕು. ಅರುಣ್ ಕುಮಾರ್ 44 minus 9 ಎಷ್ಟು? ವಿನುತಾ ಕೇಳಿಸ್ತಾ ಇದೆಯಾ? ಧನುಶ್ರೀ 44 minus 9 ಎಷ್ಟಾಯ್ತು? ಎಷ್ಟು 35 ಓಕೆ 35 divided by 7. ಸೊ 35 by 7 ಸಿಂಪ್ಲಿಫೈ ಮಾಡಕ್ ಅವಕಾಶ ಇದೆ, ಕ್ಯಾನ್ಸಲ್ ಮಾಡಬಹುದು ನೀವು. ಸೊ 7 1s 7 5s ಅಲ್ಲಿಗೆ ಎಷ್ಟಾಯ್ತು ಆನ್ಸರ್ 5. ಅರ್ಥ ಆಯ್ತಾ ನೋಡ್ರಿ? ಪ್ರೊಜೆಕ್ಷನ್ ಆಫ್ ನೋಡ್ಕೊಡ್ರಿ i plus 3j plus 7k ಅದನ್ನ ಏನ್ ಕಂಡಿದ್ದೆ ಆನ್ 2i minus 3j plus 6k. ಪ್ರೊಜೆಕ್ಷನ್ ಆಫ್ ವೆಕ್ಟರ್ a and ವೆಕ್ಟರ್ b is given by a dot unit vector in the direction of b ಅಂದ್ರೆ b cap. So that is nothing but a dot b divided by length of vector b. ಕರೆಕ್ಟ್ ಇದೆಯಾ? ಆನ್ಸರ್ ಚೆಕ್ ಮಾಡಿ ಒಂದ್ಸರಿ. 5 ಸರಿ ಇದೆಯಾ? ಓಕೆ ಥರ್ಡ್ ಪ್ರಾಬ್ಲಮ್ ಕೊಡ್ತೀನಿ, ಇದು ನೀವೇ ಮನೇಲಿ ಮಾಡ್ರಿ. ಮಾಡ್ತೀರಾ? ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ಮೂರನೇ ಎಕ್ಸಾಂಪಲ್. ಓಕೆ ಸೊ ಆಲ್ರೆಡಿ ಫಸ್ಟ್ ಎಕ್ಸಾಂಪಲ್ ಒಂದು ಮಾಡಿದ್ವಿ ನಾವು, ಅದೇ ತರದ ಎಕ್ಸಾಂಪಲ್. ಫೈಂಡ್ ಲೆಂತ್ ಆಫ್ ವೆಕ್ಟರ್ ಎಕ್ಸ್ if for a unit vector. Varun Kumar ಓದು. If for a unit vector A Anushri ಓದ್ರಿ. Find length of vector x if for a unit vector A x plus vector a dot vector x minus vector a is equal to 15. ಮಾಡಿದ್ವಲ್ಲ ಫಸ್ಟ್ ಎಕ್ಸಾಂಪಲ್ ಮಾಡಿದ್ವಲ್ಲ, ತೋರಿಸಿದ್ದೆ ನೋಡಿ ಇದೇ ತರದ್ದು. Yes sir. ಕರೆಕ್ಟಾ? ಫಸ್ಟ್ ಎಕ್ಸಾಂಪಲ್ ತೋರಿಸಿದ್ದು. Yes sir. ಇದನ್ನ ನಾವು ಸ್ವಲ್ಪ ಕೇರ್ಫುಲ್ ನೋಡ್ಕೋಬೇಕು ನೋಡ್ರಿ. ಫೈಂಡ್ ಲೆಂತ್ ಆಫ್ ವೆಕ್ಟರ್ ಎಕ್ಸ್ ಇಫ್ ಫಾರ್ ಎ ಯೂನಿಟ್ ವೆಕ್ಟರ್ ಎ ಅಂದ್ರೆ ಲೆಂತ್ ಆಫ್ ವೆಕ್ಟರ್ ಎ ಇಸ್ 1. ಓಕೆನಾ? ಲೆಂತ್ ಆಫ್ ವೆಕ್ಟರ್ ಎ ಇಸ್ 1 ಅಂತ ಬರ್ಕೋಬೇಕು. ಸೊ ಎಕ್ಸ್ ಪ್ಲಸ್ ಎ ಓಕೆನಾ, ಎಕ್ಸ್ ಪ್ಲಸ್ ಎ ಡಾಟ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 15 ಅಂತ ಇದೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ ವೆಕ್ಟರ್ ಎಕ್ಸ್. ಓಕೆನಾ? ಸೊ ಇದಿಷ್ಟು ನೋಟ್ಸ್ ಸಂಬಂಧಪಟ್ಟ ಪಾಯಿಂಟ್ಸ್. ಆಮೇಲೆ ಈ ಎಕ್ಸಾಂಪಲ್ ವರ್ಕೌಟ್ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಕೆಲವು ಎಕ್ಸಾಂಪಲ್ಸ್ ಇದಾವೆ, ಅವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರು ಆಬ್ಸೆಂಟ್ ಆಗಿದ್ರಲ್ಲ ರೆಕಾರ್ಡಿಂಗ್ ಸೆಷನ್ ಅಲ್ಲಿ ನೋಡ್ರಿ ಕ್ಲಾಸ್. ಓಕೆನಾ? Yes sir. Okay, let us end today's class.